ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾ. ವಿದ್ಯಾಯಾಂ ವಿಬುಧಾಚಾರ್ಯ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿ. ಚಿತ್ತಂ ಮದ್ಗುಣದೋಷ ಚಿಂತನವಿಧೋ ನೂನಂ ಮನಾಂ ಮಾ ಕೃತಃ. ಶ್ರೀ ಸತ್ಯಾತ್ಮಗುರು ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತೆ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭೇ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥ ಸಿದ್ಧೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ಹರಿ ಓಂ. ಸ್ವಸ್ತ್ಯಸ್ತು. ಅಸೇಢ ಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ. ಅದ್ಯ ದ್ರೌಪದ್ಯಾಃ ಆಧ್ಯಾತ್ಮಿಕ ಸ್ವರೂಪ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ. ಹರಿ ಓಂ. ಹರಿ ಓಂ. ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ ಹರೇ. ಹರೇ ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ ಹರೇ. ಹರೇ ರಾಮ 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 ಹರೇ ಹರೇ
ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ದ್ರೌಪದಿಯ ಆಧ್ಯಾತ್ಮಿಕ ಸಂದರ್ಭವನ್ನು ನಾವು ವಿಚಾರ ಮಾಡ್ತಾ ಇದ್ದೇವೆ. ಅಜ್ಞಾತವಾಸ ಮುಗಿಯಿತು. ಆನಂತರ ವಿರಾಟ್ ರಾಜ ತನ್ನ ಮಗಳನ್ನು ಅರ್ಜುನನಿಗೆ ಕೊಡಬೇಕು ಅಂತ ತಿಳ್ಕೊಂಡು ನಿರ್ಧಾರ ಮಾಡಿದ್ದಾನೆ. ಪಾಂಡವರ ಸಂಬಂಧ ಭಾಳ ದೊಡ್ಡವರ ಸಂಬಂಧ. ಮನಸ್ಸಿಗೆ ಭಾಳ ಅವನಿಗೆ ಅನಿಸಿತ್ತು, ಇವರಿಗೆ ನಾವು ಅಜ್ಞಾತವಾಸದಲ್ಲಿದ್ದಾಗ ಏನೇನೋ ಕೆಟ್ಟ ಮಾತಾಡಿದ್ದೇವೆ, ಅಪಮಾನ ಮಾಡಿದ್ದೇವೆ, ಹಾಗೆ ಮಾಡಿದ್ದೇವೆ, ಇದೆಲ್ಲಕ್ಕೂ ಕೂಡ ಪ್ರಾಯಶ್ಚಿತ್ತ ಅಂತ ತಿಳ್ಕೊಂಡು ಅಂಥೇಳಿ ತನ್ನ ಮಗಳನ್ನು ಅರ್ಜುನ್ ಕೊಡಲಿಕ್ಕೆ ಮುಂದಾದಾಗ ಅರ್ಜುನ ಹೇಳ್ತಾನೆ, ವಿರಾಟ್ ರಾಜ, ಗುರು ಶಿಷ್ಯರ ಸಂಬಂಧ ಇದು ಪವಿತ್ರವಾದ ಸಂಬಂಧ ಇರ್ತದೆ, ತಂದೆ ಮಕ್ಕಳ ಸಂದರ್ಭ ಇರ್ತದೆ. ಆದ್ದರಿಂದಾಗಿ ಮಗಳಂತೆ ನಾನು ಏಕಾಂತದಲ್ಲಿ ಒಬ್ಬಳೇ ಇದ್ದಾಗಲೂ ಕೂಡ ಮಗಳಂತೆ ನೋಡಿಕೊಂಡಿದ್ದೇನೆ ಹೊರತು ನನ್ನಲ್ಲಿ ಯಾವ ವಿಕೃತಿ ಆಗಲಿಲ್ಲ. ಅವಳು ನನ್ನನ್ನು ತಂದೆಯಂತೆ ಅತ್ಯಂತ ಮುಕ್ತ ರೀತಿಯಿಂದ ನನ್ನ ಜೊತೆಗಿದ್ಲು ನರ್ತನಾದಿ ಕಲಿಸುವಾಗ. ಆದ್ದರಿಂದಾಗಿ ಅವಳು ನನ್ನ ಸೊಸೆಯಾಗಬಹುದೇ ಹೊರತು ಹೆಂಡತಿಯಲ್ಲ. ಅಭಿಮನ್ಯುವಿಗಾಗಿ ಉತ್ತರೆಯನ್ನು ಸ್ವೀಕಾರ ಮಾಡಿದ್ದಾಳೆ. ಉಪಪ್ಲವ್ಯ ನಗರಕ್ಕೆ ಬಂದಿದ್ದಾರೆ. ಅಲ್ಲಿಂದ ದೃಪದ ರಾಜ ತನ್ನ ಒಬ್ಬ ಪುರೋಹಿತನನ್ನು ಹೇಳಿ ಕಳಿಸಿದ್ದಾನೆ, ನಮ್ಮ ರಾಜ್ಯ ನಮಗೆ ವಾಪಸ್ ಕೊಡಬೇಕು. 12 ವರ್ಷ ವನವಾಸವು ಮುಗಿದಿದೆ, 11 ವರ್ಷ ಅಜ್ಞಾತವಾಸ ಮುಗಿದಿದೆ. ಆದರೆ ಪುಕ್ಕಟೆಯಾಗಿ ಸಿಕ್ಕಿರ್ತಕ್ಕಂಥ ಸಾಮ್ರಾಜ್ಯದ ಉಪಭೋಗ ದುರ್ಯೋಧನ ಬಿಡಲಿಕ್ಕೆ ತಯಾರಾಗಲಿಲ್ಲ. ಇಲ್ಲ, ಸೌರಮಾನದ ಪ್ರಕಾರ ಇನ್ನು 13 ದಿವಸ ಮೊದಲು ಪಾಂಡವರು ನಮಗೆ ಅರ್ಜುನನ್ನು ನಾವು ನೋಡಿದ್ದೇವೆ, ಪಾಂಡವರನ್ನು ಗುರುತಿಸಿದ್ದೇವೆ, ಅವರು ಪುನಃ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸಕ್ಕೆ ಹೋಗಬೇಕು ಅಂತ ಕುಂಟುನೆವ ತೆಗೆದಾಗ ಭೀಷ್ಮಾಚಾರ್ಯರು ಮತ್ತು ಎಲ್ಲ ಹಿರಿಯರು ಹೇಳ್ತಾರೆ, ದೃಪದರಾಜನ ಪುರೋಹಿತನು ಬಂದು ಹೇಳ್ತಾನೆ, ವ್ರತ ನಿಯಮ ಪ್ರತಿಜ್ಞಾ ಪಾಲನೆ ಇವೆಲ್ಲ ಚಾಂದ್ರಮಾನದ ಪ್ರಕಾರ ನಡೀತದೆ. ಆದ್ದರಿಂದಾಗಿ ಅವರು ಈಗಾಗಲೇ ವನವಾಸ ಮುಗಿಸಿ 1 ವಾರ ಆಗಿದೆ. ವಾರದ ನಂತರ ಅರ್ಜುನ್ ನಿಮ್ಮ ಕಣ್ಣಿಗೆ ಬಿದ್ದಿದ್ದಾನೆ. ಆದರೆ ನಾಯಿಯ ಬಾಲ ಯಾವಾಗಲೂ ಡೊಂಕಾಗಿ ಸೊಟ್ಟಾಗೇ ಇರ್ತದೆ. ದುರ್ಯೋಧನ ಒಪ್ಪಲಿಲ್ಲ.
ಆಗ ಮಗನ ಮಾತನ್ನು ದುರ್ಯೋಧನ ಒಪ್ಪಲಿಲ್ಲ ಅಂದರೆ ಪಾಂಡವರು ಆಕ್ರಮಣ ಮಾಡ್ತಾರೆ. ಪಾಂಡವರ ಬಲವನ್ನು ನನ್ನ ಮಕ್ಕಳು ಸಹಿಸಲಿಕ್ಕಾಗೋದಿಲ್ಲ, ನನ್ನ ಕಣ್ಣೆದುರಿಗೆ ನನ್ನ ಮಕ್ಕಳು ಸತ್ತೋಗ್ತಾರೆ ಅನ್ನುವ ಚಿಂತೆಯಿಂದ ಧೃತರಾಷ್ಟ್ರ ಸಂಜಯನನ್ನು ದೂತನನ್ನಾಗಿ ಮಾಡಿ ಕಳಿಸ್ತಾನೆ. ಪಾಂಡವರಿಗೆ ಸಂದೇಶ ಹೇಳ್ತಾನೆ, ನಿಮ್ಮ ದೊಡ್ಡಪ್ಪನ ಇಚ್ಛೆ ಇದೆ, ಬಯಕೆ ಇದೆ, ಆಜ್ಞೆ ಇದೆ. ನನ್ನ ಮಕ್ಕಳು ದುಷ್ಟರು, ರಾಜ್ಯ ಕೊಡೋದಿಲ್ಲ. ನಿಮಗೇನು ಪಾಂಡವರು, ನೀವು ಕಾಡಿನಲ್ಲಿದ್ದರೂ ಕೂಡ ಧರ್ಮದಿಂದಲೇ ಇರ್ತೀರಿ. ಕಾಡಿನಲ್ಲಿ ಕೂಡ ಸಾವಿರಾರು ಜನರನ್ನು ಜೊತೆಯಲ್ಲಿ ಕರ್ಕೊಂಡು ಸುಖವಾಗಿದ್ದಿರಿ. ಆದ್ದರಿಂದ ನೀವು ಅಲ್ಲೇ ಇದ್ದರೆ ಒಳ್ಳೆಯದು. ಇಲ್ಲಾದರೆ ರಾಜ್ಯದ ಸಲುವಾಗಿ ಜಗಳ ಆಯಿತು ಅಂದರೆ ಕುಲಕ್ಷಯವಾಗ್ತಾರೆ ಅಂತ ಉಪದೇಶ ಕಳಿಸ್ತಾನೆ. ಅವನಿಗೂ ಕೂಡ ರಾಜ್ಯ ನನ್ನಲ್ಲಿ ಉಳಿದ್ರೆ ಒಳ್ಳೆಯದು ಅನ್ನುವ ಆಂತರಿಕತೆ. ಧರ್ಮಾದಿಗಳು ಧರ್ಮದಿಂದ ಇರತಕ್ಕಂಥ ವ್ಯಕ್ತಿಗಳು. ಹೀಗಾಗಿ ಅವರು ನನ್ನ ಮಾತು ಮೀರೋದಿಲ್ಲ ಅಂತ ತಿಳಿದುಕೊಂಡಿದ್ದ ಧೃತರಾಷ್ಟ್ರ. ಮೊದಲನೇ ಧರ್ಮರಾಜ ಆಗಿದ್ದರೂ ಒಪ್ತಿದ್ನೋ ಏನೋ. ಆದರೆ ಧರ್ಮರಾಜ ಹೇಳ್ತಾನೆ, ಆಯಿತು ದೊಡ್ಡಪ್ಪ, ನಿನ್ನ ಮಾತು ನಿಜ, ನಾವು ಎಲ್ಲಿದ್ದರೂ ಸುಖವಾಗಿರ್ತೇವೆ. ಆದರೆ ಸಣ್ಣವರು ಏನಾದರೂ ಅನುಕರಣ ಮಾಡಬೇಕಾಗಿದ್ದರೆ ಮೊದಲು ಹಿರಿಯರು ತ್ಯಾಗ ಮಾಡಿ ತೋರಿಸ್ಬೇಕು. ಆದ್ದರಿಂದ ನೀನು ಕೂಡ ರಾಜ್ಯದ ಮೇಲೆ ಯಾಕೆ ಆಸೆ ಇಟ್ಕೊಳ್ತಿ? ದೊಡ್ಡಪ್ಪ, ನೀನು ಆಸೆ ಬಿಟ್ಟು ನಡೆದು ಬಿಡು ಕಾಡಿಗೆ, ನಿನ್ನಿಂದ ನಾವು ಬರ್ತೇವೆ. ಆದರೆ ಧೃತರಾಷ್ಟ್ರ ಅಂತ ತಿಳ್ಕೊಂಡು ಆದರ್ಶ ತೋರಿಸು, ನಿನ್ನಿಂದ ನಾವು ಕಾಡಿಗೆ ಬರ್ತೇವೆ ಅಂತ ತಿಳ್ಕೊಂಡು ಅಂತ ಹೇಳಿ ಕಳಿಸಿದಾಗ ಮೊದಲನೇ ಧರ್ಮರಾಜ ಇದ್ರು ಒಪ್ತಿದ್ನೇನೋ ಏನೋ. ವನವಾಸದ 1 ವರ್ಷ ಆದ ದಿನದಿಂದಲೂ ದ್ರೌಪದಿ ಭೀಮರು ಪುನಃ ಧರ್ಮರಾಜನನ್ನು ತಯಾರು ಮಾಡಿದ್ದರು. ಕೇವಲ ಧರ್ಮಾಚರಣೆ ಅಂತನ್ನೋದು ಮಕ್ಕಿ ಅಲ್ಲ, ವಿಚಾರ ಮಾಡಿ ಅದನ್ನು ನಿರ್ಣಯ ಮಾಡಬೇಕಾಗ್ತದೆ. ಧರ್ಮಾಚರಣೆಗೆ ಹೆಜ್ಜೆ ಹೆಜ್ಜೆಗೆ ಅನೇಕ ರೀತಿಯಾಗಿರ್ತಕ್ಕಂಥ ಪರಸ್ಪರ ವಿರೋಧಿ ಮಾತುಗಳು ಶಾಸ್ತ್ರದಲ್ಲಿ ಕಂಡು ಬರುತ್ತದೆ. ಉದಿತೇ ಜುಹೋತಿ ಅಂತ ಒಂದು ಮಂತ್ರ ಹೇಳ್ತದೆ, ಸೂರ್ಯೋದಯಕ್ಕೆ ಈ ಮಂತ್ರದಿಂದ ಆಹುತಿ ಕೊಡಬೇಕು ಅಂಥೇಳಿ ಒಂದು ಮಂತ್ರ ಹೇಳ್ತದೆ. ಅನುದತೆ ಜುಹೋತಿ ಅಂತ ತಿಳ್ಕೊಂಡಂತ ಇನ್ನೊಂದು ಬ್ರಾಹ್ಮಣ ವಾಕ್ಯ ಹೇಳ್ತದೆ. ಇಲ್ಲ, ಅದು ಸೂರ್ಯೋದಯಕ್ಕಿಂತ ಮೊದಲು ಆಹುತಿ ಕೊಡಬೇಕು ಅಂತ ತಿಳ್ಕೊಂಡಂತೇಳಿ. ಯಾವುದನ್ನು ನಂಬಬೇಕು? ಅದಕ್ಕೋಸ್ಕರ ವೇದದ ಅರ್ಥವನ್ನು ನಿರ್ಣಯ ಮಾಡೋದಕ್ಕೋಸ್ಕರ ಬ್ರಹ್ಮಸೂತ್ರ ಬೇಕಾಗ್ತದೆ. ಹೀಗಾಗಿ ಧರ್ಮಕ್ಕೆ ಯಾವಾಗಲೂ ನಿರ್ಣಯದ ಸಹಾಯ ಬೇಕು. ಧರ್ಮವನ್ನು ಯಾವುದು ಧರ್ಮ ಯಾವುದು ಅಧರ್ಮ ಅಂತ ಅನ್ನೋದನ್ನು ನಿರ್ಣಯ ಮಾಡ್ತಕ್ಕಂಥ ಸಂದರ್ಭ, ಅದನ್ನು ನಾವು ವಿಚಾರ ಮಾಡಬೇಕು. ಸುಮ್ಮನೆ ಯಾರೋ ಹೇಳಿದ್ರು ಏನೋ ಹೇಳಿದ್ರು, ಯಾಕಂದರೆ ನಮ್ಮಲ್ಲಿ ಕೆಲವರು ಸ್ವಲ್ಪ ಹಿರಿಯರು ಇರ್ತಾರೆ, ನಿಜವಾಗ ಭಾಳ ಬಂಧುಲಿಂದ ಕೇಳ್ಕೊಂಡು ಬಂದಿರ್ತಾರೆ. ಮನಸ್ಸಿನಲ್ಲಿ ಒಂದು ನಿರ್ಧಾರ ಮಾಡಿರ್ತಾರೆ, ನಾವು ತಿಳ್ಕೊಂಡದ್ದೇ ಸರಿ ಅಂತ ತಿಳ್ಕೊಂಡಂತೇಳಿ. ಯಾರು ಹೇಳಿದ್ರು ನಂಬೋದಿಲ್ಲ, ಪ್ರಮಾಣ ಕೊಟ್ಟರು ವಿಚಾರ ಮಾಡ್ತಾರೆ. ಅಂತ ಧರ್ಮದ ಆಚರಣೆಯಲ್ಲಿರ್ತಕ್ಕಂಥವರಿಗೆ ಯಾವ ಸಂದರ್ಭದಲ್ಲಿ ಯಾವುದು ಧರ್ಮ ಅಂತ ಅನ್ನೋದು ನಿರ್ಣಯ ಮಾಡಲಿಕ್ಕೆ ಒಬ್ಬರು ಸಹಾಯಕರು ಬೇಕೇ ಬೇಕಾಗ್ತದೆ. ಹಾಗೆ ಧರ್ಮರಾಜನಿಗೆ ದ್ರೌಪದಿ ಭೀಮರ
ಈ ಮಾರ್ಗದರ್ಶನ ಅತ್ಯಂತ ವಾಸಿತ್ತು. ಅವ್ರು ಯಾವಾಗಲೂ ಕೊಡ್ತಾನೂ ಇದ್ದರು. ಹೀಗಾಗಿ ಧರ್ಮರಾಜ ಹೇಳಿ ಕಳಿಸ್ತಾನೆ, ಹಿರಿಯರಾದ ನೀವು ಕಾಡಿಗೆ ನಡೆಯಿರಿ, ನಾವು ನಿಮ್ಮ ಮುಂದೆ ಬರ್ತೇವೆ ಅಂತ. ಕೊನೆಗೆ ಹಗ್ಗ ಮುರಿಯಲ್ಲ, ಹಾವು ಸಾಯಲಿಲ್ಲ, ಹಗ್ಗನೂ ಮುರಿಯಲಿಲ್ಲ. ಏನು ಮಾಡಬೇಕು? ಜಗತ್ತಿನಲ್ಲಿ ನಮ್ಮ ಶಾಸ್ತ್ರ ಏನು ಹೇಳ್ತಾರೆ? ಅಯೋಗ್ಯರಿಗೆ ಅಯೋಗ್ಯ ರೀತಿಯಿಂದಲೇ ಶಿಕ್ಷೆ ಕೊಡಬೇಕು ಅಂತ ತಿಳ್ಕೊಂಡಂತೇಳಿ. ಶಠೆ ಶಾಠ್ಯಂ ಸಮಾಚಾರೇ. ಯಾವನು ದುಷ್ಟನಿದ್ದಾನೆ ಅವನಿಗೆ ದುಷ್ಟತನದಿಂದಲೇ ಉತ್ತರ ಕೊಡಬೇಕು ಅಂತ ತಿಳ್ಕೊಂಡಂತೇಳಿ. ಹೆಡೆ ಎತ್ತಿ ಕಚ್ಚಲಿಕ್ಕೆ ಬಂದ ಹಾವಿಗೆ ಶಾಂತಂ ಪಾಪಂ ಅಹಿಂಸಾ ಪರಮೋಧರ್ಮ ಅಂತ ತಿಳ್ಕೊಂಡು ಕೇಳ್ತದೆಯಾ? ಒಂದು ಬಡಿಗೆ ತೆಗೆದುಕೊಂಡು ಅದರ ತಲೆ ಮೇಲೆ ಹೊಡೆಯುವುದೇ ಆಗ ಧರ್ಮ. ಅದಕ್ಕೋಸ್ಕರ ಆದರೆ ಸಾಮ ದಾನ ಭೇದ 3 ಉಪಾಯಗಳ ನಂತರ ದಂಡ. ಅದಕ್ಕೋಸ್ಕರ ಯುದ್ಧ ಇದು ಕೊನೆಯ ನಿರ್ಣಯ, ಕೊನೆಯ ಪ್ರಿಫರೆನ್ಸ್. ಆದಷ್ಟು ಯುದ್ಧ ನಿಲ್ಲದೆ, ಯುದ್ಧ ಆಗದೆ, ಯುದ್ಧ ನಿಲ್ಲದೆ ಅಲ್ಲ, ಯುದ್ಧ ಆಗದೆ ಮಾತುಕತೆಯಿಂದ ನಮ್ಮ ಉದ್ದೇಶ ಸಿದ್ಧಿ ಆಗಬೇಕು. ಎಷ್ಟು ಸಲ ಹೇಳಿದರು, ಪ್ರಮಾಣ ಕೊಟ್ಟರು, ಟೆರರಿಸಮ್ ನಿಲ್ಲಿಸದೇ ಇರತಕ್ಕಂತಹ ಪಾಕಿಸ್ತಾನದ ಮೇಲೆ ಅನಿವಾರ್ಯವಾಗಿ ಆಪರೇಷನ್ ಸಿಂಧೂರ್ ಮಾಡಬೇಕಾಗ್ತದೆ. ಕೊನೆಯ ಶಿಕ್ಷೆ. ಯಾಕೆ? ಯುದ್ಧದಲ್ಲಿ ಅನೇಕ ಜನರು ಸಾಯಬೇಕಾಗ್ತದೆ. ಆದಷ್ಟು ಯುದ್ಧವಿಲ್ಲದೆ ಕಾರ್ಯವನ್ನು ಮಾಡಬೇಕು ಅಂತ ಅನ್ನೋದು ನಮ್ಮ ಶಾಸ್ತ್ರದ, ನಮ್ಮ ಭಾರತೀಯ ಸಿದ್ಧಾಂತದ ಒಂದು ದೃಷ್ಟಿಕೋನ. ಭಾಳ ಜನರ ಕೇಳ್ತಾರೆ, ದುರ್ಯೋಧನ, ದುಶ್ಯಾಸನ, ರಾವಣ, ಕುಂಭಕರ್ಣ, ಹಿರಣ್ಯಾಕ್ಷ, ಹಿರಣ್ಯಕಶಿಪು, ಇವರಿಗೆ ಬಹಳ ದಿನ ದುಷ್ಟತನ ಮಾಡಲಿಕ್ಕೆ ಯಾಕೆ ಬಿಟ್ಟರು? ಆರಂಭದಲ್ಲಿ ಯಾಕೆ ಹೊಡೆದಾಕಬಾರ್ದು? ಅಂದರೆ ಅದಕ್ಕೆ ಒಂದು ನೀತಿ ತೋರಿಸ್ತಾರೆ. ಒಳ್ಳೆಯ ನೀತಿಯಿಂದ, ಒಳ್ಳೆಯ ಮಾತಿನಿಂದ, ಹಿರಿಯರ ಮಾತಿನಿಂದ ಅವರು ಸುಧಾರಿಸಿದರೆ ಯುದ್ಧ ಬೇಡ. ಯಾಕೆ? ಯುದ್ಧದಲ್ಲಿ ಎರಡೂ ಪಕ್ಷದ ಮುಖ್ಯ ಉದ್ದೇಶ ಸಂಬಂಧಿಸದೇ ಇರತಕ್ಕಂಥ ಸೈನಿಕರು ಸತ್ತೋಗ್ತಾರೆ. ಏನೂ ಕೇಳದೇ ಇದ್ದಾಗ ಕೊನೆಗೆ ಅದೇ ಉತ್ತರ, ಅದು ಸರಿ ನಿಜ. ಅದಕ್ಕೆ ಎಲ್ಲ ಉಪಾಯ ಮಾಡಬೇಕು ಅನ್ನುವ ಶಿಕ್ಷಣವನ್ನು ಕೊಡೋದಕ್ಕೋಸ್ಕರ ಆ ಕಾಲದಲ್ಲಿ ಕೃಷ್ಣ ಸಂಧಾನಕ್ಕೆ ಹೋಗಬೇಕು. ಆ ನಂತರ ಕೊನೆಗೆ ಅವರು ರಾಜ್ಯವನ್ನು ಕೊಡದೇ ಇದ್ದರೂ ಕೂಡ ಆವಿಸ್ಥಲ, ವೃಕಸ್ಥಲ, ಮಾಕಂದಿ, ವಾರಣಾವತ, ಅವಸಾನಂ ಮಹಾಬಾಹು, ಈ 4 ಗ್ರಾಮಗಳು, ಇನ್ನು ಯಾವುದಾದ್ರೂ ಒಂದು ಬೇರೆ ಗ್ರಾಮ, 5 ಕೊಟ್ಟರೆ ಸಾಕು. ಒಬ್ಬೊಬ್ಬರು ಒಂದೊಂದು ಗ್ರಾಮದ ಅಧಿಪತಿಗಳು, 5 ಜನ ಪಾಂಡವರು ಇಟ್ಕೊಂಡು ಸಂಧಿ ಮಾಡಿಕೊಂಡು ಬಾ ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ಇದರರ್ಥ ದುರ್ಯೋಧನ ಧರ್ಮರಾಜ ಅಂಜಿದ್ದ, ಭೀಮಾರ್ಜುನ್, ನಕುಲ ಸಹದೇವರು ಅಂಜಿದ್ರು? ಇಲ್ಲ.
ಹಿಂಸೆ, ವಿಶಾಲವಾದ ಹಿಂಸೆ ನಿಲ್ಲಿಸಬೇಕು. ಹೆಜ್ಜೆ ಹೆಜ್ಜೆಗೆ ಯುದ್ಧ ಹೊಡೆದಾಟಕ್ಕೆ ನಿಲ್ಲಬಾರ್ದು. ದಂಡ ಕೊನೆಯ ಪ್ರಿಫರೆನ್ಸ್. ಇದನ್ನು ಜಗತ್ತಿಗೆ ಕಲಿಸಿಕೊಡ್ಬೇಕು ಅಂತ ತಿಳ್ಕೊಂಡು ಅಂತೇಳಿ ಪರಮಾತ್ಮ ಹೊರಟ. ಅಲ್ಲ, ಕೃಷ್ಣ ಸರ್ವಜ್ಞ, ಅವನಿಗೆ ದುರ್ಯೋಧನ ಒಪ್ಪೋದಿಲ್ಲ ಅಂತ ಗೊತ್ತಿಲ್ಲೇನು? ಹೌದು, ಭಗವಂತ ಸರ್ವಜ್ಞ. ಆದರೆ ಪರಮಾತ್ಮನಿಗೆ ಗೊತ್ತಿತ್ತು ಯುದ್ಧ ಆಗೋದು ನಿಶ್ಚಿತ ಅಂತ ತಿಳ್ಕೊಂಡು ಅಂತೇಳಿ. ಅವನು ತನ್ನ ಮನಸ್ಸಿನಲ್ಲಿ ಯುದ್ಧದ ಡೇಟ್ ಕೂಡ ಡಿಸೈಡ್ ಮಾಡಿಕೊಂಡು ಹೊರಟಿದ್ದ. ಆದರೆ ಹೆಸರು ಸಂಧಿ. ಸೈಕಾಲಜಿಕಲ್ಲಾಗಿ, ಮಾನಸಿಕವಾಗಿ ಪಾಂಡವರನ್ನು, ಕೌರವರನ್ನು ನಾಶಪಡಿಸೋದಕ್ಕೋಸ್ಕರವೇ ಕೃಷ್ಣ ಹೋದ. ಅದಕ್ಕೋಸ್ಕರ ಮುಂದೆ ಅರ್ಜುನನಿಗೆ ಹೇಳ್ತಾನೆ, ಮಯೈವೇತೆ ನಿಹತಃ ಪೂರ್ವಮೇವ ನಿಮಿತ್ತ ಮಾತ್ರ ಭವ ಸವ್ಯಸಾಚನ್ ಅಂತೇಳಿ. ಆದರೆ ಮೇಲ್ನೋಟಕ್ಕೆ ಪರಮಾತ್ಮ ಸಂಧಿಗೆ ಹೊರಟಿದ್ದಾನೆ. ಎಂದಾದರೂ ತತ್ವಜ್ಞಾನದಲ್ಲಿ ಸಂಧಿಯಾಗಲಿಕ್ಕೆ ಸಾಧ್ಯತೆ ಇದೆ? ನಾವು ಹೇಳ್ತೇವೆ ಪರಮಾತ್ಮ ಅನಂತ ಗುಣ ಅಂಥೇಳಿ. ಅನೇಕರು ಹೇಳ್ತಾರೆ 24 ಮಾತ್ರ ಗುಣ, ಮತ್ತೊಬ್ಬರು ಹೇಳ್ತಾರೆ 8 ಗುಣ ಮಾತ್ರ ಇವೆ ಪರಮಾತ್ಮನಲ್ಲಿ. ಇನ್ನೊಬ್ರು ಹೇಳ್ತಾರೆ ಅವ್ನು ಗುಣಗನೇ ಇಲ್ಲ. ಈ ವಿಚಾರದಲ್ಲಿ ತತ್ವಜ್ಞಾನವನ್ನು ಕಾಂಪ್ರಮೈಸ್ ಮಾಡಿಕೊಳ್ಬೇಕೆ? ಇಲ್ಲ, ಶಾಸ್ತ್ರ ಒಪ್ಪೋದಿಲ್ಲ. ಎಲ್ಲ ಇರ್ತೇನೆ, ಎಲ್ಲರೂ ಕಾಂಪ್ರಮೈಸ್ ಮಾಡ್ಕೊಳ್ರಿ. ಅವರಿಗೆ ದೇವರು ನಿರ್ಗುಣ ಅಂತ ಕಾಣಿಸಿದ್ದಾನೆ, ಅವ್ರಿಗೆ ಉಪಾಸನೆ ಮಾಡಲಿ. ಇವರಿಗೆ 8 ಗುಣ ಅಂತ ಕಾಣಿಸಿದೆ, ಈಗಿಲ್ಲ. ಇದು ಸೈನ್ಸ್ ಅಲ್ಲ. ಸೈನ್ಸ್ನಲ್ಲಿ ಕಾಂಪ್ರಮೈಸ್ ಇರ್ತದ? 2 + 2 4. ಅವ್ನಿಗೆ 3 ಕಾಣಿಸ್ತದೆ, ಇರಲಿ, ಅದನ್ನಕ್ಕೂ ರೈಟ್ ಕೊಡ್ರಿ. ಇವಾಗ 5 ಅನ್ನಿಸ್ತದೆ, ರೈಟ್ ಕೊಡ್ರಿ. ಇದೆಂದಾದರೂ ಸಾಧ್ಯವೇ? ಸಾಧ್ಯವಿಲ್ಲ. ತತ್ವಜ್ಞಾನದ ಕ್ಷೇತ್ರದಲ್ಲಿ ಯಾರಾದರೂ ಕಾಂಪ್ರಮೈಸ್ ಮಾಡಿಕೊಂಡರೆ ಒಬ್ಬ ಆ ಇಂಗ್ಲೀಷ್ ಲೇಖಕನ ಹೆಸರು ನನ್ನ ನೆನಪಿಗೆ ಬರ್ತಾ ಇಲ್ಲ, ಸತ್ಯಧ್ಯಾನ ತೀರ್ಥರು ತಮ್ಮ ಸಭಾಸಾರ ಸಂಗ್ರಹದಲ್ಲಿ ಆ ವ್ಯಕ್ತಿಯ ಹೆಸರು ಹೇಳ್ತಾರೆ. ಅವನೇನು ಹೇಳ್ತಾನೆ ಅಂತ ತಿಳ್ಕೊಂಡಂತಂದರೆ, ಕಾಂಪ್ರಮೈಸ್ ಯಾರು ತತ್ವಜ್ಞಾನದ ಕ್ಷೇತ್ರದಲ್ಲಿ ಕಾಂಪ್ರಮೈಸ್ ಯಾರು ಮಾಡಿಕೊಳ್ತಾರೆ? ಎಲ್ಲ ಧರ್ಮ ಒಂದೇ ಅಂತನ್ನೋ ಮಾತು ಇತ್ಯಾದಿಗಳು. ಆ್ಯನ್ ಇಂಟೆಲೆಕ್ಚುವಲ್ ಬಾಸ್ಟರ್ಡ್ ಅಂತ ತಿಳ್ಕೊಂಡು ಅಂಥೇಳಿ ಅವನನ್ನು ಕರೆದಿದ್ದ. ಒಬ್ಬ ಇಂಗ್ಲೀಷ್ ತತ್ವಜ್ಞಾನಿ ಕರೀತಾನೆ. ತತ್ವಜ್ಞಾನದ ಕ್ಷೇತ್ರದಲ್ಲಿ, ವಿಜ್ಞಾನದ ಕ್ಷೇತ್ರದಲ್ಲಿ ನೋ ಕಾಂಪ್ರಮೈಸ್. ಆದರೆ ಏನಿದು ಪಾಂಡವರ ಹುಚ್ಚುತನ? ಧರ್ಮರಾಜ 5 ಗ್ರಾಮ ಕೇಳ್ಕೊಂಡಿದ್ನಲ್ಲ. ಮೇಲ್ನೋಟಕ್ಕೆ ನಾವು ಹಾಗೆ ತಿಳ್ಕೊಳ್ತೇವೆ. ಇಲ್ಲ. ನಂತರ ಯುದ್ಧಕ್ಕೆ ಪಾಂಡವರೇ ಕಾರಣರು. ಪಾಂಡವರಿಂದಲೇ ಒಂದಲ್ಲ ಎರಡಲ್ಲ 18 ಅಕ್ಷೋಹಿಣಿ ಸೈನ್ಯ, 36 ಲಕ್ಷ ಜನರು ಸತ್ತೋದ್ರು. ಇದಕ್ಕೆ ಕಾರಣರು ಪಾಂಡವರು, ಹೆಸರು ಬರಬಾರ್ದು. ಪಾಂಡವರು ಪ್ರಯತ್ನ ಮಾಡಿದ್ದಾರೆ ಅಂತ ಅನ್ನೋದು ಪ್ಲಸ್ ಪಾಯಿಂಟ್ ಆಗಬೇಕು. ಇಲ್ಲದೆ ಇದೆ ಧಾರ್ಮಿಕರ ವಿಷಯದಲ್ಲಿ ಅಪವಾದ ಬರ್ತದೆ. ಧಾರ್ಮಿಕರು ಕ್ರೂರರು, ಹಿಂಸಾಕರ್ತರು ಅಂತ ಹೇಳಿ ಇಲ್ಲ. ಹೆಸರು ಪಾಂಡವರಿಗೆ ಬರಬಾರ್ದು. ಒಂದು ಉದ್ದೇಶ. ಎರಡನೇ ಉದ್ದೇಶ, ಸೈಕಾಲಜಿಕಲ್ಲಾಗಿ ಅವರನ್ನು ವೀಕ್ ಮಾಡಬೇಕು. ಮೂರನೇ ಉದ್ದೇಶ, ಮಹಾಭಾರತ ತೆಗೆದು ನೋಡಿದರೆ, ಮ್ಯಾಪ್ ತೆಗೆದು ನೋಡಿದರೆ, ಇವರು ಕೇಳಿದ ಅವಿಸ್ಥಲಂ ಮೃಕಸ್ಥಲಂ ಮಾಕಂದಿಂ ವಾರಣಾವತಂ,
ಇಂದ್ರಪ್ರಸ್ಥಕ್ಕೆ ಅವಿಸ್ಥಲ ಅಂತ ಇನ್ನೊಂದು ಹೆಸರು. ಅದಕ್ಕೆ ಇನ್ನೊಂದು ಪಾಠವೂ ಕೂಡ ಇದೆ. ಇಂದ್ರಪ್ರಸ್ಥಂ ವೃಕಪ್ರಸ್ಥಂ ಜಯಂತಂ ವಾರಣಾವತಂ ಅಂತ ಕೂಡ ಇನ್ನೊಂದು ಪಾಠವೂ ಕೂಡ ಇದೆ. ಇರಲಿ, ಇವು ಹೇಗಿದ್ದು ಅಂತ ತಿಳ್ಕೊಂಡಂತಂದರೆ, ಮ್ಯಾಪ್ ತೆಗೆದು ನೋಡಿದ್ರೆ ಇದು ಮ್ಯಾಪ್, ಇದು ಹಸ್ತಿನಾವತಿ, ಇಂದ್ರಪ್ರಸ್ಥ ಈ ಕಡೆಯಲ್ಲಿ, ವೃಕಪ್ರಸ್ಥ ಈ ಕಡೆಯಲ್ಲಿ, ಆನಂತರ ಮಾಕಂದಿ ವಾರಣಾವತ, ಇಂದ್ರಪ್ರಸ್ಥ ವೃಕಪ್ರಸ್ಥ ಮಾಕಂದಿ ವಾರಣಾವತ ಸುತ್ತಲೂ, ಮಧ್ಯದಲ್ಲಿ ಹಸ್ತಿನಾವತಿ. ನಾಳೆ ಈ 5 ಕೊಟ್ಟರು ಕೂಡ ಇವರನ್ನು ಮೂಗುದಾಣಿ ಹಾಕಿ ಹೊರಗೆ ಬಿಡಲಾರ್ದಂತೆ ತಮ್ಮ ವಶದಲ್ಲಿ ಇಟ್ಕೊಳ್ಳೋಕ್ಕಾಗ್ತದೆ ಅಂತ ಅನ್ನೋ ಒಂದು ರಾಜನೀತಿ. ರಾಜನೀತಿಯಲ್ಲಿ ಬುದ್ಧಿವಂತಿಕೆ ಬಹಳ ಬೇಕಾಗ್ತದೆ. ಮೇಲೆ ತೋರಿಕೆಗೆ ಸಂಧಿ, ಆದರೆ ಆ ದುರ್ಯೋಧನಾದಿಗಳ ಮುಗ್ದಾಣಿಯನ್ನು ತಮ್ಮ ಕೈಯಲ್ಲಿ ಇಟ್ಕೊಳ್ಬೇಕು ಅನ್ನೋ ಉದ್ದೇಶ ಧರ್ಮರಾಜನದು. ಬೈತೇವೆ ಏನು 5 ಹಳ್ಳಿಗೆ ಒಪ್ಕೊಂಡ ಅಂತೇಳಿ, ಆ 5 ಹಳ್ಳಿಗಳು ಹಸ್ತಿನಾವತಿಯನ್ನು ತನ್ನ ಅಧೀನದಲ್ಲಿ ಇಟ್ಕೊಳ್ಬೇಕಾಗಿರ್ತಕ್ಕಂಥ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಸ್ಥಳಗಳು. ಆದರೆ ಮೇಲ್ನೋಟಕ್ಕೆ ಕಾಂಪ್ರಮೈಸ್, ಆದರೆ ವಿದ್ಯಾ ಸ್ವಾಭಾವಿಕವಾದ ಒರಿಜಿನಲ್ ಜ್ಞಾನ ಅಂತ ತಿಳ್ಕೊಂಡಂತೇನಿದೆ, ಗ್ರಂಥದಲ್ಲಿರ್ತಕ್ಕಂಥ ವಿದ್ಯೆ ಅಂತ ತಿಳ್ಕೊಂಡಂತೇನಿದೆ, ಅದು ಎಂದಿಗೂ ಯಾವ ತಪ್ಪಿನ ಜೊತೆಗೆ ಕಾಂಪ್ರಮೈಸ್ ಮಾಡಿಕೊಳ್ಳೋದಿಲ್ಲ. ಇಲ್ಲಿ ಸರ್ವವಿದ್ಯೆ ದ್ರೌಪದಿ. ಮೀಟಿಂಗ್ನಲ್ಲಿ ದ್ರೌಪದಿಯನ್ನು ಕರ್ಕೊಂಡಿರಲಿಲ್ಲ ಉದ್ದೇಶಪೂರ್ವಕವಾಗಿ. ಮೀಟಿಂಗ್ ಮುಗಿಸಿ ಯಾವಾಗ ಕೃಷ್ಣ ಹೊರಗೆ ಬರ್ತಾನೆ, ಆವಾಗ ದ್ರೌಪದಿಯಲ್ಲಿ ಭೇಟಿ ಆಗ್ತಾಳೆ. ಭಗವಂತ ನಿನ್ನ ಜೊತೆಗೆ ಮಾತಾಡಬೇಕಾಗತ್ತೆ, ಬಾ ಅಲ್ಲೇ ಸಮೀಪದಲ್ಲಿ 2 ಆಸನದಲ್ಲಿ ಕೂತ್ಕೊಂಡ್ರು. ದ್ರೌಪದಿ ಹೇಳ್ತಾಳೆ, ಅಣ್ಣ ನಿನಗೆ ಇದು ಸಮ್ಮತವೇ? ನೋಡಿ, ಭಾರತೀಯ ತತ್ವಜ್ಞಾನ ಎಂದಿಗೂ ಯಾವುದೇ ರೀತಿಯಿಂದಲೂ ಕಾಂಪ್ರಮೈಸ್ ಮಾಡ್ಕೊಳ್ತಾ ಇರಲಿಲ್ಲ. ತಪ್ಪು ತಪ್ಪು ಖಂಡನೆ ಆಗಲೇಬೇಕು. ದ್ರೌಪದಿಯ ಮಾತುಗಳನ್ನು ನಾವು ಇಲ್ಲಿ ಕೇಳೋಣ. ನಾವು ದ್ರೌಪದಿಯ ಮಾತನ್ನು ತಪ್ಪದೇ ಕೇಳಬೇಕು. ದ್ರೌಪದಿ ಹೇಳ್ತಾಳೆ, ರಾಜಸ್ತು ತದ್ವಚಂ ಶ್ರುತ್ವ ರಾಜ್ಞಸ್ತು ತದ್ವಚಂ ಶ್ರುತ್ವ ಧರ್ಮಾರ್ಥ ಸಹಿತಂ ಹಿತಂ ಕೃಷ್ಣಾದಾಶಾರ್ಹಮಾಸೀನಂ ಅಬ್ರವೀತ್ ಶೋಕಕರಿಷ್ಯತ. ಮೀಟಿಂಗ್ದಲ್ಲಿ ದ್ರೌಪದಿ ಇದ್ಲು, ಮಾತನಾಡಿರಲಿಲ್ಲ. 4 ಜನರಲ್ಲಿ ಮನೆ ಹೆಣ್ಮಕ್ಳು ಮಾತಾಡೋದು ಸರಿಯಲ್ಲ ಅಂತ ತಿಳ್ಕೊಂಡು ಅಂತೇಳಿ ಕೃಷ್ಣನ ಪ್ರತ್ಯೇಕವಾಗಿ ಕರೆದು ಮಾತನಾಡ್ತಾಳೆ. ಕೃಷ್ಣ, ಅಣ್ಣ, ಸುತಾ ದೃಪದರಾಜಸ್ಯ ಅಸಿತಾಯತ ಮೂರ್ಧಜ ಸಂಪೂಜ್ಯ ಚ ಸಹದೇವಂ ಚ ಸಾತ್ಯಕಿಂಚ ಮಹಾರಥಂ ಭೀಮಸೇನಂಚ ಸಂಶಾಂತಂ ದೃಷ್ಟ್ವಾ ಪರಮದುರ್ಮನಾಃ ಅಶ್ರುಪೂರ್ಣೆ ಕ್ಷಣ ವಾಕ್ಯಂ ಉವಾಚೇದಂ ಮನಸ್ವಿನಿ. ದೃಪದರಾಜನ ಮಗಳು, ಪಾಂಡವರ ಮಹಾರಾಜ್ಞೆ. ಆದರೆ ಸಹದೇವ ಸಾತ್ಯಕಿ ಸಂಧಿಗೆ ವಿರೋಧ ಮಾಡಿರ್ತಾರೆ. ಅದಕ್ಕೋಸ್ಕರ ಅವರಿಗೆ ಮನಃಪೂರ್ವಕವಾಗಿ ದ್ರೌಪದಿ ಮರ್ಯಾದೆಯನ್ನು ತೋರಿಸ್ತಾಳೆ. ಭೀಮಸೇನ ಟ್ವಿಸ್ಟಾಗಿ ಮಾತನಾಡಿರ್ತಾನೆ. ಹೀಗಾಗಿ ಅವಳು ತನ್ನ ಕಣ್ಣಲ್ಲಿ ನೀರನ್ನು ತುಂಬಿಕೊಂಡು ಕೃಷ್ಣನಿಗೆ ಹೇಳ್ತಾಳೆ, ವಿದಿತಂ ತೇ ಮಹಾಬಾಹೋ ಧರ್ಮಜ್ಞ ಮಧುಸೂದನ
ಧರ್ಮಜ್ಞನಾಗಿರ್ತಕ್ಕಂಥ ಶ್ರೀಹರಿಯೇ ಕೃಷ್ಣ ಮಧುಸೂದನ ರಾಜರೆಲ್ಲ ಅಣ್ತಮ್ಮಂದರೆಲ್ಲ ಸೇರಿ ಸಭೆಯಲ್ಲಿ ಏನು ನಿರ್ಣಯ ಮಾಡಿದ್ದಾರೆ ನನಗೆ ಗೊತ್ತಾಗಿದೆ. ಯಥಾ ನಿಕೃತಿಮಾಸ್ಥಾಯ ಭ್ರಂಶತಃ ಪಾಂಡವ ಸುಖ. ಯಾಕೋ ಪಾಂಡವರು ಇವತ್ತು ಒರಿಜಿನಲ್ ಪಾಂಡವರಾಗಿ ಕಾಣಿಸ್ತಾ ಇಲ್ಲ. ಏನೋ ಒಂದು ಯುದ್ಧ ಬೇಡ, ಕಷ್ಟ ಬೇಡ ಅಂತನೋ ಸುಖವನ್ನು ಬಯಸಿ ಸಂಧಿ ಮಾಡಿಕೊಳ್ಬೇಕು ಅಂತ ಹೊರಟಿದ್ದಾರಲ್ಲ. ಧೃತರಾಷ್ಟ್ರಸ್ಯ ಪುತ್ರೇಣ ಸಾಮಾತ್ಯೇನ ಜನಾರ್ದನ ಯಥಾಸ ಸಂಜಯೋ ರಾಜ ಮಂತ್ರಂ ರಹಸ್ಯ ಶ್ರಾವಿತ. ಸಂಜಯ ಬಂದು ಸ್ಪಷ್ಟವಾಗಿ ಹೇಳಿಬಿಟ್ಟ, ದುರ್ಯೋಧನ ಒಪ್ಪೋದಿಲ್ಲ, ಕಾಡಿಗೆ ಹೋಗಿ ಅಂತ ತಿಳ್ಕೊಂಡಂತೇಳಿ. ಇದಿಷ್ಟರವಾಗ ಉತ್ತರ ಕೊಟ್ಟದ್ದು ನಿನಗೂ ಗೊತ್ತಿದೆ. ಧರ್ಮರಾಜ ಒಪ್ಪಿಕೊಂಡದ್ದೇನು? ಪಂಚನಸ್ತಾತ ದೀಯಂತಾಂ ಗ್ರಾಮ ಇತಿ ಮಹಾಶ್ದುತೆ ಅವಿಸ್ಥಲಂ ವೃಕಸ್ಥಲಂ ಮಾಕಂದೇಂ ವಾರಣಾವತಂ ಅವಸಾನಂ ಮಹಾಬಾಹೋ ಕಂಚಿದೇಕಂಚ ಪಂಚಮಂ. ಅವಿಸ್ಥಲ ಅಂದರೆ ಇಂದ್ರಪ್ರಸ್ಥ, ವೃಕಸ್ಥಲ, ಮಾಕಂದಿ, ಮಾರಣಾವತ, ಇನ್ನೊಂದು ಯಾವುದೋ ಗ್ರಾಮ ಅಂತ ಕೇಳಿದ್ರಲ್ಲ. ಯುಧಿಷ್ಠಿರಸ್ಯ ದಾಶಾರ್ಹ ಶ್ರೀಮತ ಸಂಧಿಮಿಚ್ಛತಃ ಅಪ್ರದಾನೇನ ರಾಜ್ಯಸ್ಯ ಯದಿ ಕೃಷ್ಣ ಸುಯೋಧನ ಸಂಧಿಮಿಚ್ಛೇನ್ನ ಕರ್ತವ್ಯಂ ತತ್ರ ಗತ್ವಾ ಕಥಂಚನ. ನಮ್ಮ ರಾಜ್ಯ ವಾಪಸ್ ಕೊಟ್ಟರೆ ನನಗೂ ಯುದ್ಧ ಬೇಕಾಗಿಲ್ಲ. ಅದು ರಾಜ್ಯ ಕೊಡದೆ 5 ಗ್ರಾಮಕ್ಕೆ ಸಂಧಿ ಮಾಡ್ಕೊಳ್ಳೋದಿದ್ರೆ ಕೃಷ್ಣ ಮಾಡಿಕೊಳ್ಬೇಡ ನೀನು. ನಮ್ಮ ರಾಜ್ಯ ವಾಪಸ್ ಕೊಡೋದಂತಂದ್ರೇನು? ಅಜ್ಞಾನ ತನ್ನ ಸೋಲನ್ನು ಒಪ್ಪಿಕೊಳ್ಬೇಕು, ಅಜ್ಞಾನ ಅಧಿಕಾರದಿಂದ ಕೆಳಗೆ ಹೋಗಬೇಕು, ಅಜ್ಞಾನ ವಿಪರೀತ ಜ್ಞಾನಗಳು ಹೋಗಬೇಕು. ಆನಂತರ ಪಾಂಡವರ ರಾಜ್ಯ ವೇದ, ಬ್ರಹ್ಮಸೂತ್ರ, ಮಹಾಭಾರತ, ಪಂಚರಾತ್ರ, ಮೂಲ ರಾಮಾಯಣಗಳ ರಾಜ್ಯ ಸ್ಥಾಪನವಾಗಬೇಕು. ಅದು ಯುದ್ಧವಿಲ್ಲದೆ ಆಗ್ತಾ ಇದ್ದರೆ ನನಗೂ ಸಮ್ಮತ ಇದೆ. ಪಾಂಡವರು ಅಸಮರ್ಥರೇನಲ್ಲ. ಪಾಂಡವರು ದೃಪದ ರಾಜನ ಸೈನ್ಯ ತನ್ನ ತೋರ್ಮನೆ ಬಗ್ಗೆ ಒಳಗೆ ಎಷ್ಟು ಪ್ರೀತಿ ಇದೆ ನೆನಪಿಟ್ಕೊಳ್ಳಿ. ಶಕ್ಷ್ಯಂತಿ ಮಹಾಬಾಹೋ ಪಾಂಡವ ಸೃಂಜಯೈ ಸೃಂಜಯರು ಅಂದರೆ ದೃಪದರ ಸೈನ್ಯ. ದೃಪದ ಸೈನ್ಯ ಪಾಂಡವರು ಸೇರಿದರೆ ದುರ್ಯೋಧನಾದಿಗಳನ್ನು ಗಾಳಿಪಟದಂತೆ ನಾಶಪಡಿಸ್ಬೋದು. ಸಾಮ ದಾನ ಭೇದದಿಂದ ಯಾವಾಗ ಶತ್ರುಗಳು ನ್ಯಾಯವನ್ನು, ಧರ್ಮವನ್ನು ಒಪ್ಪಲಿಕ್ಕೆ ತಯಾರಾಗೋದಿಲ್ಲ, ಆಗ ಪಾಂಡವರು ಅವ್ರ ಜೊತೆಗೆ ಯುದ್ಧ ಮಾಡುವುದೇ ಯೋಗ್ಯವಲ್ಲೇನು? ಅಷ್ಟೇ ಇಲ್ಲ, ಏತತ್ ಸಮರ್ಥಂ ಪಾಂಚಾಲಂ, ಇದು ಪಾಂಡವರು ತಮ್ಮ ಮರ್ಯಾದೆಯನ್ನು ಕಾಯ್ಕೊಂಡಂತೆ ಆಯಿತು. ಮತ್ತು ನಿನ್ನ ಮರ್ಯಾದೆ ಉಳಿತದ ಅಣ್ಣ. ಕೃಷ್ಣ ಸಂಧಿ ಮಾಡಲಿಕ್ಕೆ ಹೊರಟುಕೊಂಡು ಅಸ್ಫಲನಾದ, ಅಪಕೀರ್ತಿ ಆಗ್ತಾ ಇದ್ಕೊಳ್ತೆ. ಕ್ಷತ್ರಿಯರಿಗೆ ಬುದ್ಧಿ ಕಲಿಸಲೇಬೇಕು. ಯಥಾ ತ್ವಾಂನ ಸ್ಪೃಶೇದೇಶ ದೋಷ ಕೃಷ್ಣ ತಥಾ ಕುರು ಪಾಂಡವೇ ಸ ದಾಶಾರೈ ಸೃಂಜಯೇಚ್ಛ ಸಸೈನಿಕೈ ಪುನರುಕ್ತಂಚ ವಕ್ಷ್ಯಾಮಿ. ಕೃಷ್ಣ, ನಿನ್ನ ಸಾತ್ವಿಕೆ ಮೊದಲಾದ ನಿಮ್ಮ ಯಾದವ ಸೈನ್ಯವೂ ಬಂದಿದೆ. ಈ ಕಡೆಯಲ್ಲಿ ದೃಪದರ ಸೈನ್ಯ ಇದೆ, ಪಾಂಡವರ ಸೈನ್ಯ ಇದೆ. ನಮ್ಮ ರಾಜ್ಯ ನಾವು ಕಸಿದುಕೊಳ್ಳಲಿಕ್ಕೆ ಸಮರ್ಥರಾಗಿದ್ದೇವೆ. ನಿನ್ನ ಹೆಸರು ಕೂಡ ಕೆಡೋದಿಲ್ಲ. ಕೃಷ್ಣ ಸಂಧಿ ಮಾಡ್ಕೊಂಡು ಬಂದ, ಏನು ತಪ್ಪು ಮಾಡ್ದ? ರಾಜನೀತಿಯಲ್ಲಿ ತಪ್ಪಿದ್ನಲ್ಲ ಅಂತ ತಿಳ್ಕೊಂಡು ನೀನು ಹೆಸರು ಯಾಕೆ ಕರ್ತ್ಕೊಳ್ಬೇಕು? ಇಲ್ಲ, ನೀವೆಲ್ಲರೂ ಒಪ್ಪಿಕೊಂಡ್ರೂ ಕೂಡ
ಇದ್ದ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾನೆ, ಅಣ್ಣ ನನ್ನಂಥ ಮುತ್ತೈದೆ, ನನ್ನಂಥ ಪತಿವ್ರತೆ ಇಂಥವರ ಜೊತೆಗೆ ಸಂಧಿ ಮಾಡಿಕೊಳ್ಬೇಕೆ? ಸರ್ವವಿದ್ಯಾ ತತ್ವಜ್ಞಾನ ಅಜ್ಞಾನ ವಿಪರೀತ ಜ್ಞಾನಗಳ ಜೊತೆಯಲ್ಲಿ ಎಂದಾದರೂ ಕಾಂಪ್ರಮೈಸ್ ಆಗಲಿಕ್ಕೆ ಸಾಧ್ಯತೆ ಇದೆ ಜಗತ್ತಿನಲ್ಲಿ? ನಾನು ಸಾಮಾನ್ಯ ವ್ಯಕ್ತಿಯಲ್ಲ. ಅಗ್ನಿಕುಂಡದಿಂದ ಎದ್ದು ಬಂದಿರತಕ್ಕಂತಹ ಪ್ರಜ್ವಲಿತವಾಗಿರ್ತಕ್ಕಂತಹ ದ್ರೌಪದಿ ನಾನು. ಹೌದು, ಪರಮಾತ್ಮನ ಮುಖ ಅಂತಕ್ಕಂಥ ಅಗ್ನಿಯಿಂದ ಅಭಿವ್ಯಕ್ತಳಾದದ್ದು ಈ ಸಕಲ ವಿದ್ಯೆ, ಸಕಲ ವೇದಗಳು ಇತ್ಯಾದಿಗಳು. ದೃಷ್ಟದ್ಯುಮ್ನಶ್ಯ ಭಗಿನಿ ತವ ಕೃಷ್ಣ ಪ್ರಿಯಾಸಕಿ. ಪಾಂಡವರ ಹೆಂಡತಿ, ದ್ರುಪದ ರಾಜನ ಮಗಳು, ದೃಷ್ಟದ್ಯುಮ್ನನ ತಂಗಿ, ನಿನ್ನ ಭಕ್ತಳು, ನಿನ್ನ ಪ್ರಿಯಳಾದ ಸಖಿ. ಸಖಿ ಶಬ್ದಕ್ಕೆ ಭಾಳ ಜನ ತಪ್ಪರ್ಥ ಮಾಡ್ತಾರೆ. ಗೆಳತಿ, ಆನಂತರ ಗರ್ಲ್ ಫ್ರೆಂಡು ಅಲ್ಲ. ಸಖ ಎಲ್ಲ ಕಾಲದಲ್ಲಿಯೂ ಅವಿಜ್ಞಾತ ಸಖ, ಅವಿಜ್ಞಾತ ಸಂರಕ್ಷಕನಾಗಿ ತಂದೆ ತಾಯಿ ಎಲ್ಲ ಆಗಿರ್ತಕ್ಕಂಥವನಿಗೆ ಸಖ ಅಂತ ಕರೀತಾರೆ. ಭಾಗವತದಲ್ಲಿ ಅವಿಜ್ಞಾತ ಸಖ ಅಂತ ದೇವರನ್ನು ಕರೆದಿದ್ದಾರೆ. ಆದ್ದರಿಂದಾಗಿ ಕೆಲವರೇಕೆ ಮಹಾರಾಷ್ಟ್ರದಲ್ಲಿ ಅವಳ ಹೆಣ್ಮಗಳು ತಾನು ದೊಡ್ಡ ಇತಿಹಾಸಕಾರ ಅಂತ ತಿಳ್ಕೊಂಡಿದ್ದಾಳೆ. ಅವಳು ಕೃಷ್ಣ ಪರ್ವತ ಒಂದು ಪರ್ವ ಅಂತ ಪುಸ್ತಕ ಬರೆದಿದ್ದಾಳೆ. ನನಗೆ ಹೆಸರು ನೆನಪಿಗೆ ಬರೋಲ್ತು, ನನ್ನ ಹತ್ರದ ಪುಸ್ತಕ ಇದೆ. ಇಲ್ಲ, ಕೃಷ್ಣ ದ್ರೌಪದಿಯಲ್ಲಿ ಏನೋ ಏಕಾಂತವಾಗಿರ್ತಕ್ಕಂತಹ ರಹಸ್ಯ ಇತ್ತು, ಅದಕ್ಕೋಸ್ಕರ ಕೃಷ್ಣ ಎಲ್ಲ ಅದು ಬಿಟ್ಟು ಓಡ್ಕೊಂಡು ಬರ್ತಿದ್ದ. ಆ ರೀತಿಯಾಗಿ ಕೃಷ್ಣನಿಗೂ ದ್ರೌಪದಿಗೂ ಗರ್ಲ್ ಫ್ರೆಂಡು ಅಂತ ಈ ರೀತಿಯಿಂದ ಚಿತ್ರಣ ಮಾಡಿದ್ದಾಳೆ. ಮೂರ್ಖರು. ಸಖಾ ಶಬ್ದಕ್ಕೆ ಫ್ರೆಂಡ್ಸ್ ಅಲ್ಲ, ಸಖಾ ಶಬ್ದದಿಂದ ಸರ್ವಾಂಗೀಣವಾಗಿ ನಮ್ಮ ರಕ್ಷಕ ಅಂತ ಅರ್ಥ. ಈ ಜನ್ಮದಲ್ಲೆಲ್ಲ, ಜನ್ಮದ ಪೂರ್ವದಲ್ಲಿಯೂ, ಜನ್ಮಾಂತರದಲ್ಲಿಯೂ, ಮೋಕ್ಷದಲ್ಲಿಯೂ ಅಂಥವನಿಗೆ ತತ್ವಜ್ಞಾನ ಸಖ ಅಂತ ಕರೆದಿದೆ. ಆಜಮೀಢ ಕುಲಂ ಪ್ರಾಪ್ತ ಸುಷಾ ಪಾಂಡೋರ್ ಮಹಾತ್ಮನಃ. ಇದು ಅಜಮೀಢ ಕುಲ. ಅಜಮೀಢ ಅಂದರೆ ಆಗಿನ ಕಾಲಕ್ಕೆ ಎಂದಿಗೂ ಯಾರ ಜೊತೆಗೂ ಸೋಲದೇ ಇರತಕ್ಕಂಥ ವ್ಯಕ್ತಿ. ಪಾಂಡುರಾಜನ ಸೊಸೆ ನಾನು. 5 ಮದಮತ್ತ ಸಮರ್ಥ ಆನೆಯಂತಿರ್ತಕ್ಕಂತಹ ಸಮರ್ಥರಾದ 5 ಜನ ಗಂಡಂದರ ಹೆಂಡತಿ ನಾನು. ನೀನು ಅಭಿಮನ್ಯು, ನಿನ್ನ ಮೊಮ್ಮಗ, ನಿನ್ನ ತಂಗಿಯ ಮಗ ಅಭಿಮನ್ಯುವಿನ ಮೇಲೆ ಎಷ್ಟು ಪ್ರೀತಿ ಮಾಡ್ತಿ, ಅದಕ್ಕಿಂತಲೂ ಹೆಚ್ಚು ಪ್ರೀತಿ ನನ್ನ ಮೇಲಿದೆ, ನನಗೆ ಗೊತ್ತಿದೆ. ಇಂಥ ನನ್ನನ್ನು ಆ ದುಶ್ಯಾಸನ ಎಳೆದುಕೊಂಡು ಬಂದಲ್ಲ, ನನ್ನ ಕೂದಲು ಹಿಡಿದು ಎಳ್ಕೊಂಡು ಬಂದಲ್ಲ. ನೀನು ಇದ್ದಾಗ ಏನೋಪ್ಪ ಕೃಷ್ಣಾವತಾರ ಮುಗಿದೋಗಿತ್ತು, ಆನಂತರ ಏನು ಮುಂದಿನ ಕಾಲ ಬಂತು ಅಂತಲ್ಲ. ನೀನು ಭೂಮಿಯ ಮೇಲೆ ಇರುವಾಗ, ನನ್ನ ಗಂಡಂದರು ನೋಡ್ತಾ ಇರುವಾಗ ನನ್ನನ್ನು ದಾಸಿ ಅಂತ ತಿಳ್ಕೊಂಡಂತೇಳಿ ಸಭೆಗೆ ಎಳೆದುಕೊಂಡು ಬಂದ್ರಲ್ಲ. ಅಪಮಾನಕರವಾದ ಮಾತುಗಳನ್ನು ಆಡಿದ್ರಲ್ಲ. ಆಗ ಬಂದು ಸಂರಕ್ಷಣೆ ಮಾಡಿದಂಥವ್ನು ನೀನೊಬ್ಬನೇ. ಅದನ್ನು ನಾನು ಎಂದಿಗೂ ಮರೆತಿಲ್ಲ. ಸರ್ವಲಕ್ಷಣ ಸಂಪನ್ ಪದ್ಮಾಕ್ಷಿ ಪುಂಡರೀಕಾಕ್ಷಂ ಉಪೇತ್ಯ ಗಜಗಾಮಿನಿ. ಇಷ್ಟು ಹೇಳ್ತಾ ದ್ರೌಪದಿ ಎದ್ದು ಬರ್ತಾಳೆ. ಕಣ್ಣಲ್ಲಿ ನೀರು ತುಂಬ್ಕೋತಾಳೆ. ಕೃಷ್ಣನಿಗೆ ಹೇಳ್ತಾಳೆ,
ಅಯಂತೆ ಪುಂಡರೀಕಾಕ್ಷ ದುಶ್ಯಾಸನ ಕರೋಧೃತಃ ಸ್ಮರ್ತವ್ಯ ಸರ್ವಕಾರ್ಯೇಷು ಪರೇಷಾಂ ಸಂಧಿಮಿಚ್ಛತ. ನೀನು ಏನಾದರೂ ಅಲ್ಲಿ ಹೋಗಿ ಸಂಧಿಯ ಮಾತನ್ನು ಆಡುವಾಗ ನನ್ನ ಈ ಬಿಚ್ಚಿದ ಕೂದಲು ನಿನಗೆ ನೆನಪಿರಲಿ. ಕೃಷ್ಣನ ಎದುರಿಗೆ ತನ್ನ ಬಿಚ್ಚಿದ ಕೂದಲು ಹಿಡಿತಾಳೆ. ಯದಿ ಭೀಮಾರ್ಜುನೋ ಕೃಷ್ಣ, ಭೀಮಾರ್ಜುನರ ಮೇಲೆ ನನಗೆ ವಿಶ್ವಾಸ ಇತ್ತು. ಅವರು ಯಾಕೋ ಕುಲ ಉಳಿಲಿ, ಕುಲಕ್ಷಯ ಆಗಬಾರ್ದು ಅಂತ ತಿಳ್ಕೊಂಡಂತೇಳಿ, ಒಂದು ವೇಳೆ ಅವ್ರ ಮಾತಿನ ಪ್ರಕಾರ ಹಾಗೆ ಅನಿಸೋದಿಲ್ಲ, ಆದರೆ ಒಂದು ವೇಳೆ ಅವರಿಬ್ಬರು ಸಂಧಿ ಬೇಕು ಅಂತ ತಿಳ್ಕೊಂಡಂತೇಳಿ ಸಂಧಿ ಮಾಡ್ಕೊಳ್ಳಿಕ್ಕೆ ತಯಾರಾಗಿದ್ದಾರೆ. ಪಿತಾಮೇ ಯೋಚ್ಯತೆ ವೃದ್ಧ ಸಪುತ್ರೈರ್ ಮಹಾರಥೈ. ಬೇಡ, ನನ್ನ ಅಪ್ಪ ತನ್ನ ಮಕ್ಕಳ ಜೊತೆಗೆ ನನ್ನ ಸಂರಕ್ಷಣೆ ಮಾಡಲಿಕ್ಕೆ ತಯಾರಿದ್ದಾನೆ. ಇದರರ್ಥ ಪಾಂಡವರನ್ನು ಬಿಟ್ಟುಕೊಟ್ಟಿದ್ದಾಳೆ ಅಂತಲ್ಲ, ಮುಂದೆ ಹೇಳ್ತೇನೆ ನಾನು. ಅದರ ಜೊತೆಗೆ ಪಂಚಚೈವ ಮಹಾವೀರ್ಯ ಪುತ್ರಾಮೇ ಮಧುಸೂದನ. ನನಗೆ 5 ಜನ ಗಂಡಸ ಮಕ್ಕಳಿದ್ದಾರೆ, ನನ್ನ ಪಕ್ಷಕ್ಕೆ ಬರ್ತಾರೆ ಅವರು. ಅಭಿಮನ್ಯುಂ ಪುರಸ್ಕೃತ್ಯ, ಅಭಿಮನ್ಯು ನನ್ನ ಸವತಿಯ ಮಗನಾಗಿದ್ದರೂ ಕೂಡ ನನ್ನ ಮಗನೇ ಅವನು. ಯಾವ ಕೈಯಿಂದ ದುಶ್ಯಾಸನ ನನ್ನ ಕೂದಲನ್ನು ಹಿಡಿದನೋ ಅವನ ಕೈಗಳು ಕತ್ತರಿಸಲ್ಪಟ್ಟು ಆ ಭೂಮಿಯಲ್ಲಿ ಉರುಳಾಡ್ತಾ ಇರತಕ್ಕಂಥದ್ದನ್ನು ನಾನು ನೋಡಬೇಕು ಅಂತ ಹೇಳಿ ಬಯಸಿದ್ದೇನೆ. ತ್ರಯೋದಶಿ ವರ್ಷಾಣಿ ಪ್ರತೀಕ್ಷಂತ ಗತಾನಿ ಮೇ. 13 ವರ್ಷ ಆಯಿತು. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಉಳಿದವರು ಹೇಗಿದ್ದರೆ ಗೊತ್ತಿಲ್ಲ. ಮೇಲೆ ನೋಡಲಿಕ್ಕೆ ನಾನು ಸಮಾಧಾನ. ಆದರೆ ಪ್ರತಿ ದಿವಸ ಈ ಪ್ರತಿಶೋಧದ ಅಗ್ನಿ ನನ್ನಲ್ಲಿ ಪ್ರಜ್ವಲಿತವಾಗಿತ್ತು ಕೃಷ್ಣ. ಪ್ರದೀಪ್ತಮಿವ ಪಾವಕಂ, ಉರಿಯುವ ಬೆಂಕಿಯಂತೆ ಸದಾ ಉರಿತಾ ಇತ್ತು ನನ್ನಲ್ಲಿ. ಇಂಥ ಭೀಮ ಪರವಾಗಿಲ್ಲ, ನಾವು ಧೃತರಾಷ್ಟ್ರ ಅಧೀನರಿಲಿಕ್ಕೆ ತಯಾರಿದ್ದೀವಿ. ದುರ್ಯೋಧನನ ಮನಸ್ಸನ್ನು ನೋಯಿಸಬೇಡ. ಏನಿದು ಭೀಮ ಮಾತನಾಡಿದ್ದು? ಅವನ ಮಾತು ನನಗೆ ಬಾಣದಂತೆ ಚುಚ್ತಾ ಇವೆ. ಯಾಕೆಂತೆ ಅವನು ಎಂದಿಗೂ ಕೂಡ ಅಧರ್ಮದ ಜೊತೆಗೆ ಕಾಂಪ್ರಮೈಸ್ ಮಾಡಿಕೊಳ್ಳಿಲ್ಲ. ಇವತ್ತು ಹೀಗೆ ಏಕೆ ಮಾತಾಡಿದ? ಯೋಯಂ ಅದ್ಯ ಮಹಾಬಾಹುರು ಧರ್ಮಮೇ ಮಾನುಪಶ್ಯತೆ. ಅವನಿಗೆ ಧರ್ಮದ ರಹಸ್ಯದ ಬದಲಾಗಿ ಧರ್ಮದ ಮೇಲ್ಮೈ ಮಾತ್ರ ಅವನಿಗೆ ಚಂದ ಕಾಣಿಸ್ತೆ. ಹೀಗೆ ಹೇಳಿ ದ್ರೌಪದಿ ಕಣ್ಣೀರನ್ನು ಸುರಿಸ್ತಾ ಇದ್ದಾಳೆ. ಆಗ ಕೃಷ್ಣ ಅವಳಿಗೆ ಸಮಾಧಾನ ಮಾಡ್ತಾ ಹೇಳ್ತಾನೆ, ಕೃಷ್ಣ ದೇವರು, ಅವನು ಕೂಡ ಸೋತೋದ. ಅವನ ಕಡೆಯಿಂದ ಸಂಧಿ ಮಾಡಲಿಕ್ಕೆ ಆಗಲಿಲ್ಲ, ಸಂಧಿಯಲ್ಲಿ ಸಫಲನಾಗಲಿಲ್ಲ. ಅವನೆಂಥ ಪರಿಪೂರ್ಣ ದೇವರು ಅಂತನ್ನು ಈಗಿನ ಟೀಕಾಕಾರರಿಗೆ ಈ ವಾಕ್ಯ ಕಾಣಿಸಲಿಲ್ಲ. ಆಗ ಕೃಷ್ಣ ಹೇಳಿದ ಮಾತೆಯನ್ನು ಲಕ್ಷಿಕೊಳ್ಳಿ. ತಾಮುವಾಚ ಮಹಾಬಾಹು ಕೇಶವ ಪರಿಸಾಂತ್ವಯನ್. ಅವಳಿಗೆ ಸಮಾಧಾನ ಪಡಿಸ್ತಾ ಕೃಷ್ಣ ಹೇಳ್ತಾನೆ, ಅಚಿರಾತ್ ದ್ರಕ್ಷಸೆ ಕೃಷ್ಣೇ ರುದತೀರ್ ಭರತಸ್ತ್ರಿಯ ಏವಮೆತಾಂ ಭೀರು ರೋತ್ಸ್ಯಂತೆ ನಿಹತ ಜ್ಞಾತಿ ಬಾಂಧವ ಹತಮಿತ್ರ ಹತಬಲ ಏಷಾಂ ಕ್ರುದ್ಧಾಸಿ ಭಾಮಿನಿ. ದ್ರೌಪದಿ, ಯಾರು ನಿನಗೆ ಅಪಮಾನ ಮಾಡಿದ್ದಾರೆ, ಯಾರ ವಿಷಯದಲ್ಲಿ ನೀನು ಸಿಟ್ಟಿಗೆ ಬಂದಿದ್ದೀಯಲ್ಲ, ಆ ದುರ್ಯೋಧನ, ದುಶ್ಯಾಸನ, ಕರ್ಣ, ಶಕುನಿ ಎಲ್ಲರೂ ಚಿನ್ನ ವಿಚ್ಛಿನ್ನ ಶರೀರಾಗಿ ಭೂಮಿಯಲ್ಲಿ ಬಿದ್ದದ್ದನ್ನು ಅವರ ಹೆಂಡತಿಯರು
ಕೂದಲು ಬಿಚ್ಚಿಕೊಂಡು ಅಳ್ತಾ ಇರತಕ್ಕಂಥ ದೃಶ್ಯ ನಿನಗೆ ತೋರಿಸ್ತೇನೆ. ಈ ನಿನ್ನ ಕಣ್ಣೀರು ಅಷ್ಟು ಜನ ಕಣ್ಣೀರಿಗೆ ಕಾರಣವಾಗ್ತದೆ. ದ್ರೌಪದಿ, ಚಿಂತೆ ಮಾಡಬೇಡ. ಅಹಂಚ ತತ್ಕರಿಷ್ಯಾಮಿ ಭೀಮಾರ್ಜುನ ಯಮೈ ಸಹ ಯುಧಿಷ್ಠಿರ ನಿಯೋಗೇನ ದೈವಾಚ್ಯವಿದೆ ರಮಿತಾತ್. ಅರ್ಜುನ, ಭೀಮ ಇವರು ಕೂಡ ಮೇಲ್ತೋರಿಕೆಗೆ ಸಂಧಿ ಅಂತ ಇದ್ದಾರೆ. ಅವರು ನಿನ್ನನ್ನು ಕೈ ಬಿಡೋದಿಲ್ಲ. ಪಾಂಡವರಿಂದ ಹತರಾಗಿ ಅವರು ಯಾವಾಗ ಅವ್ರ ಕಾಲ ಬರ್ತದೆ ನನ್ನ ಲೆಕ್ಕದ ಪ್ರಕಾರ, ಆಗ ಎಲೆದ ಮೇಲೆ ಬಿದ್ದು ಅವರ ಮಾಂಸವನ್ನು ನಾಯಿ ನರಿಗಳು ಕಿತ್ತಿ ತಿನ್ನುವಂತೆ ಅನ್ನುವ ದೃಶ್ಯ ನಿನಗೆ ತೋರಿಸ್ತೇನೆ. ದ್ರೌಪದಿ, ನನ್ನ ಮಾತು ಸತ್ಯ. ಚಲೇದ್ದಿ ಹಿಮವಾನ್ ಶೈಲೋ, ಬೇಕಾದರೆ ಹಿಮಾಲಯ ಅಲುಗಾಡಲಿ. ಮೇದಿನಿ ಶತದಾಫಲೆ, ಭೂಮಿ 100 ಹೋಳಾಗಲಿ. ಆಕಾಶದಿಂದ ನಕ್ಷತ್ರ ಸಹಿತವಾಗಿರ್ತಕ್ಕಂಥ ಈ ಆಕಾಶಗಂಗೆ ಕೆಳಗೆ ಬೀಳಲೇ ಬೇಕಾದರೆ ನಮೇ ಮೋಘಮ್ಮ ಚೋಭವೇತ್. ಅವರು ಸತ್ತದ್ದು ಅವರ ಪರಿವಾರದವರು ಅಳ್ತಾ ಇರುವ ದೃಶ್ಯ ತೋರಿಸ್ತೇನೆ ಅನ್ನೋ ಮಾತು ಸತ್ಯ ಮಾಡಿ ತೋರಿಸ್ತೇನೆ. ಸತ್ಯಂತೆ ಪ್ರತಿಜಾನಿಮಿ ಕೃಷ್ಣೇ ಬಾಷ್ಪೋನಿಗರಿಹತಾಂ ಹತಾಮಿತ್ರಾನ್ ಶ್ರಿಯಾಯುಕ್ತಾನ್ ಅಚರ ದ್ರಕ್ಷತೆ ಪತೀನ್. ಉದ್ಯೋಗ ಪರ್ವ 82ನೇ ಅಧ್ಯಾಯ, ಸುಮಾರು 20ರಿಂದ 49ನೇ ಶ್ಲೋಕವರೆಗೆ. ಹಿಮಾಲಯ ಅಲುಗಾಡಿ ಬಿದ್ದರೂ ಪರವಾಗಿಲ್ಲ, ಭೂಮಿ 100 ಹೋಳಾದರೂ ಪರವಾಗಿಲ್ಲ, ನನ್ನ ಮಾತು ಸತ್ಯ. ನಿನ್ನ ಕಣ್ಣೀರನ್ನು ನಿಲ್ಲಿಸು ದ್ರೌಪದಿ. ನಿನ್ನ ಶತ್ರುಗಳೆಲ್ಲ ಮೃತರಾಗಿ ಬಿದ್ದದ್ದನ್ನು ಬೇಗನೆ ತೋರಿಸ್ತೇನೆ. ಕೃಷ್ಣನ ಮಾತು ಈ ಸಂಭಾಷಣೆಯಲ್ಲಿ ದ್ರೌಪದಿ ತಾನು ಎಂಥ ಒಂದು ಮಹಾಪರಾಕ್ರಮಿ ಅಂತಲೂ ತೋರಿಸಿಕೊಡ್ತಾರೆ. ಒಂದು, ಎರಡನೇದ್ದು ಆಧ್ಯಾತ್ಮಿಕವಾಗಿ ನೋಡಬೇಕು ಅಂತಂದರೆ ಅಜ್ಞಾನ ಎಂದಿಗೂ ಜ್ಞಾನದ ಮಾತನ್ನು ಕೇಳೋದಿಲ್ಲ. ಅಜ್ಞಾನದ ಹಿಂದೆ ಬರತಕ್ಕಂಥ ವಿಪರೀತ ಜ್ಞಾನ ಯಾವಾಗಲೂ ಶಾಸ್ತ್ರವನ್ನು ಅಪಮಾನಿಸಬೇಕು ಅಂತ ತಿಳ್ಕೊಂಡಂತ ಹೊರಡುತ್ತದೆ. ಶ್ರೀಮದ್ ಆಚಾರ್ಯ ಬರುವವರೆಗೂ ಹೆಚ್ಚಿನ ಜನರು ವಿಶಿಷ್ಟಾದ್ವೈತರು ನಮ್ಮ ಹತ್ತಿರದಲ್ಲಿದ್ದರೂ ಕೂಡ ಕೆಲವು ವಿಷಯದಲ್ಲಿ ಶಾಸ್ತ್ರ ವಿರುದ್ಧ ವಿವರಣೆಯನ್ನು ಕೊಡ್ತಾರೆ. ಆದರೆ ಅವರೆಲ್ಲರೂ ಕೂಡ ವೇದಕ್ಕೇನೆ ಅಪಾರ್ಥವನ್ನು ಹಚ್ತಾರೆ, ಬ್ರಹ್ಮಸೂತ್ರಗಳಿಗೆ ಅಪಾರ್ಥವನ್ನು ಹಚ್ತಾರೆ, ಮಹಾಭಾರತಕ್ಕೆ ಮನಸ್ಸಿಗೆ ಬಂದಂತೆ ವಿವೇಚನೆ ಮಾಡ್ತಾರೆ. ಮೂಲ ರಾಮಾಯಣ ಪಂಚರಾತ್ರ ಕೈಗೆ ಸಿಕ್ಕಿಲ್ಲ, ಸಿಕ್ಕ ಸ್ವಲ್ಪ ಭಾಗವನ್ನು ಒಪ್ಪೋದಿಲ್ಲ. ಆದರೆ ಭಾರತಿ ಲಕ್ಷ್ಮಿಯ ಮುಖಾಂತರ ಪರಮಾತ್ಮನಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಇರ್ತಾಳೆ. ದ್ರೌಪದಿಯ ಮಾತು, ಕೃಷ್ಣ, ನನ್ನ ಅಪ್ಪ, ನನ್ನ ಅಣ್ಣ, ನನ್ನ ಮಕ್ಕಳು ಈ ಮಹಾಭಾರತ ಯುದ್ಧ ಆಡಲಿಕ್ಕೆ ಸಮರ್ಥರಾಗಿದ್ದಾರೆ. ಇಲ್ಲಿ ಕೃಷ್ಣಾರ್ಜುನರನ್ನು ಬದಿಗಿಟ್ಬಿಟ್ಲು ದ್ರೌಪದಿ. ಸರಿ ಏನು?
ಹೌದು ಸರಿ. ಬ್ರಹ್ಮಸೂತ್ರ ಬಂದದ್ದು ಯಾವಾಗ? ದ್ವಾಪರಯುಗದಲ್ಲಿ. ಅದಕ್ಕಿಂತ ಮೊದಲು ಅದಕ್ಕಿಂತಲೂ ಮೊದಲು ಭಗವಂತನ ಮೂಲ ರಾಮಾಯಣ, ಮಹಾಭಾರತ, ಪಂಚರಾತ್ರ, ಆಗಿನ ಕೃತಯುಗದ ತ್ರೇತಾಯುಗದ ಜನರಿಗೆ ಗೊತ್ತಿತ್ತು. ಆ ಗ್ರಂಥದ ವೇದವನ್ನು ಬ್ರಹ್ಮಸೂತ್ರವಿಲ್ಲದೆ ಅರ್ಥ ಮಾಡಿಕೊಳ್ಳಲು ಸಮರ್ಥರಾಗಿದ್ದರು ಆಗಿನ ಜ್ಞಾನಿಗಳು. ಅಥವಾ ಅವರಿಗೆ ಹಿಂದಿನ ಕಾಲದ ಬ್ರಹ್ಮಸೂತ್ರಗಳ ಜೊತೆಯಲ್ಲಿತ್ತು. ಹಿಂದಿನ 27ನೇ ದ್ವಾಪರದಲ್ಲಿ ಬಂದಿರತಕ್ಕಂಥ ಬ್ರಹ್ಮಸೂತ್ರ, ಮಹಾಭಾರತಗಳು ಅವರಿಗೆ ಸಿಕ್ಕಿರಬಹುದು. ದ್ರೌಪದಿ ಅಪ್ಪ ಯಾರು? ಯಾರ ಮುಖದಿಂದ ತತ್ವಜ್ಞಾನ ಹೊರಟಿದೆ, ಸರ್ವ ವಿದ್ಯೆಗಳು ಹೊರಟಿವೆ, ವೇದಗಳು ಹೊರಟಿವೆ? ಹಯಗ್ರೀವ ದೇವರೇ ಅಪ್ಪ. ಇಲ್ಲಿ ದೃಪದ ಅಪ್ಪ ಹಯಗ್ರೀವ ದೇವರು. ಆ ನಂತರ ಅಣ್ಣ ಬ್ರಹ್ಮದೇವರು, ಪರಮಾತ್ಮನಿಂದ ಹಯಗ್ರೀವ ರೂಪಿಯಾದಂಥ ಭಗವಂತನಿಂದ ಪರಮಾತ್ಮ ಮೊಟ್ಟ ಮೊದಲು ತತ್ವಜ್ಞಾನವನ್ನು ಪಡೆದಿರತಕ್ಕಂಥ ಅಣ್ಣ. ಇನ್ನು ಮಕ್ಕಳು, ತತ್ವಜ್ಞಾನದ ಮಕ್ಕಳ್ಯಾರು? ಸರ್ವ ವಿದ್ಯೆಗಳಿಂದ ಹೊರಟಿರ್ತಕ್ಕಂತಹ ಬೇರೆ ಬೇರೆ ವೇದದ ಶಾಖೆಗಳು, ಸಾವಿರಾರು ಶಾಖೆಗಳು. ಆದರೂ 5 ಮಕ್ಕಳನ್ನು ಹಿಡಿಕೊಳ್ಳಬೇಕು ಅಂತ ತಿಳ್ಕೊಂಡಂತಂದರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವದಿಂದ ಹೊರಟಿರ್ತಕ್ಕಂಥ ಕೆಲವು ಶಾಖೆಗಳು, ಬ್ರಾಹ್ಮಣ, ಆನಂತರ ಆರಣ್ಯಕ ಗ್ರಂಥಗಳು, ದ್ರೌಪದಿಯ ಮಕ್ಕಳು ಮತ್ತು ಅಭಿಮನ್ಯು. ಇವುಗಳ ಸಹಾಯದಿಂದ ಹಿಂದಿನ ಜನರು ಆ ವೇದದ ಪರಂಪರೆ ಅರ್ಥವನ್ನು ಮಾಡಿಕೊಳ್ಳಕ್ಕೆ ಸಮರ್ಥರಿದ್ದರು. ಅಜ್ಞಾನವನ್ನು, ವಿಪರೀತ ಜ್ಞಾನವನ್ನು ಕೊಂದು ಹಾಕಲಿಕ್ಕೆ ಸಮರ್ಥರಾಗಿದ್ದರು. ಆದರೆ ಗೌತಮರ ಶಾಪದಿಂದ ಆ ಪರಂಪರೆ ನಿಂತು ಹೋಯಿತು. ಆದ್ದರಿಂದಾಗಿ ಬ್ರಹ್ಮಸೂತ್ರ ಮಹಾಭಾರತದ ಅವಶ್ಯಕತೆ ಬಿತ್ತು. ಅದಕ್ಕೋಸ್ಕರ ದ್ರೌಪದಿ ಹೇಳಿದಲ್ಲಿ ಬ್ರಹ್ಮಸೂತ್ರ ಮಹಾಭಾರತಗಳನ್ನು ತಿರಸ್ಕಾರ ಮಾಡಿದ್ದಾಳೆ ಅಂತಲ್ಲ, ಅರ್ಜುನ ಭೀಮಸೇನರನ್ನು ತಿರಸ್ಕಾರ ಮಾಡಿದ್ದಾಳೆ ಅಂತ ಅರ್ಥ ಅಲ್ಲ. ಅವಳ ತನ್ನ ಮೂಲ ರೂಪದಿಂದ ನನ್ನನ್ನು, ಈ ಅಜ್ಞಾನ ವಿಪರೀತ ಜ್ಞಾನಗಳನ್ನು ನಾನು ಸಂಪೂರ್ಣವಾಗಿ ನಾಶಪಡಿಸಲಿಕ್ಕೆ ಸಮರ್ಥಳೆ. ಪರಮಾತ್ಮನ ಅನುಗ್ರಹದಿಂದ, ಪರಮಾತ್ಮನ ಮಗಳು ನಾನು, ಪರಮಾತ್ಮನ ವಾಣಿ ನಾನು, ಪರಮಾತ್ಮನಿಂದ ಒಂದು ದೃಷ್ಟಿಯಿಂದ ಪರಮಾತ್ಮನಿಂದ ಬೇರೆ ಅಲ್ಲ ನಾನು, ಪರಮಾತ್ಮನ ಮುಖದಿಂದ ಬಂದ ವಾಣಿ. ಅಜ್ಞಾನ ವಿಪರೀತ ಜ್ಞಾನ ದೂರ ಮಾಡಿ ಮಧುಕೈಟಭರನ್ನು ದೂರ ಮಾಡಿ, ಆನಂತರ ಇನ್ನೂ ಅನೇಕ ಹಯಗ್ರೀವಾದಿ ಅಸುರನ್ನು ದೂರ ಮಾಡಿ ಋಷಿಗಳಿಗೆ, ಮನಿಗಳಿಗೆ ಸಾಕ್ಷಾತ್ತಾಗಿ ತತ್ವಜ್ಞಾನಕ್ಕೆ ಸಹಾಯಕವಾಗಿತ್ತು. ಅದು ಒರಿಜಿನಲ್ ಆಗಿರ್ತಕ್ಕಂಥ ಎಲ್ಲರಿಗೂ ಜ್ಞಾತವಾಗಿತ್ತು. ಮುಂದೆ ಗೌತಮರ ಶಾಪದಿಂದ ಜ್ಞಾನದ ಒಂದು ಪರಂಪರೆ ನಿಂತಾಗ ಈ ಬ್ರಹ್ಮಸೂತ್ರ ಮಹಾಭಾರತ ಉಪಕಾರಕವಾಯಿತು. ಬ್ರಹ್ಮಸೂತ್ರದ ಅವಶ್ಯಕತೆ ಬಿತ್ತು. ಬ್ರಹ್ಮಸೂತ್ರದಿಂದ ಅನುಗ್ರಹಿತವಾಗಿರ್ತಕ್ಕಂತಹ ವೇದಗಳು ವಿಷ್ಣು ಸರ್ವೋತ್ತಮತ್ವವನ್ನು ತಿಳಿಸಿಕೊಡೋದಕ್ಕೋಸ್ಕರ ಸಮರ್ಥವಾದವು. ಆದ್ದರಿಂದಾಗಿ ಭೀಮಾರ್ಜುನರು ಬೇಕಾಯಿತು. ಮುಂದೆ ಇವರೇ ಹನುಮಂತ ವಾಲಿ ರೂಪದಿಂದ ಪರಮಾತ್ಮನ ಸೇವೆಯನ್ನು ಮಾಡಿದರು. ಈ ಮಾತು ಎಷ್ಟು ಸಮರ್ಥವಾಗಿದೆ, ಎಷ್ಟು ಇದಾಗಿದೆ ಅಂತ ತಿಳ್ಕೊಂಡು ಅಂತೇಳಿ
ದುರ್ಯೋಧನ ದ್ರೌಪದಿಯ ಕೂದಲನ್ನು ಎಳೆದ. ದ್ರೌಪದಿಯ ಕೂದಲು ಯಾವುದು? ವೇದಗಳ ತತ್ವಜ್ಞಾನದ ವಿವಿಧ ಶಾಖೆಗಳು. ವಿವಿಧ ಶಾಖೆಗಳು ಯಾವ ಕಾಲದಲ್ಲಿ ಜೀವಂತ ಇದ್ದು ಆಗ ವಿಪರೀತ ಜ್ಞಾನಕ್ಕೆ ಅಜ್ಞಾನಕ್ಕೆ ಬರಲಿಕ್ಕೆ ಅವಕಾಶವೇ ಇರಲಿಲ್ಲ. ಆದರೆ ಆ ಶಾಖೆಗಳನ್ನು ಅಪಾರ್ಥ ಮಾಡಲಿಕ್ಕೆ ನಂತರ ಬಂದಿರತಕ್ಕಂತಹ ಅಜ್ಞಾನ ಮತ್ತು ವಿಪರೀತ ಜ್ಞಾನ ಇವು ಪ್ರಯತ್ನ ಮಾಡಿದರು. ಅಂದರೆ ವೇದದ ಶಾಖೆಗಳಿಗೆ ಅಪಾರ್ಥ ಹಚ್ಚುವುದಕ್ಕೋಸ್ಕರ ಪ್ರಯತ್ನಿಸಿದರು. ವೇದಗಳಿಗೆ ಅಪಾರ್ಥ ಹಚ್ಚುವುದೇ ದ್ರೌಪದಿಯ ವಸ್ತ್ರಹರಣ ಆಗಿಲ್ಲ, ಪ್ರಯತ್ನ ನಡೆದಿದೆ ಅಷ್ಟೇ. ಅದಕ್ಕೋಸ್ಕರ ಈ ಭೂಮಿಯ ಭಾರ ದೂರ ಮಾಡೋದಕ್ಕೋಸ್ಕರ ಅದೇ ಹನುಮಂತ ಭೀಮನಾಗಿ, ಅದೇ ವಾಲಿ ಅರ್ಜುನನಾಗಿ ಭೂಮಿಗೆ ಬಂದಿದ್ದಾರೆ ಇವರನ್ನು ಎದುರಿಸೋದಕ್ಕೋಸ್ಕರ. ಅದೇ ವಾಲಿ ರಾವಣ ಕುಂಭಕರ್ಣರನ್ನು, ಶಿಶುಪಾಲ ದಂತವಕ್ರರನ್ನು. ಹೀಗಾಗಿ ನನ್ನನ್ನು ಸರ್ವವಿದ್ಯಾ ಶಾಸ್ತ್ರದಲ್ಲಿರ್ತಕ್ಕಂಥ ಶುದ್ಧವಾದ ವಿದ್ಯೆಯನ್ನು ಅಪಮಾನ ಮಾಡಲು ಪ್ರಯತ್ನಿಸಿದ್ದಾರೆ. ಆದ್ದರಿಂದ ಕೃಷ್ಣ ಆ ಅಜ್ಞಾನ ವಿಪರೀತ ಜ್ಞಾನಗಳ ಸಂಧಿ ಮಾಡುವಾಗ ನನ್ನ ಕೂದಲು ನೆನಪು ಬರಲಿ, ಇದರರ್ಥ ಇವರು ತಪ್ಪಾಗಿ ಅರ್ಥ ಮಾಡಲಿಕ್ಕೆ, ಇವರೇ ಈ ತಪ್ಪಾಗಿ ಅರ್ಥ ಮಾಡಲಿಕ್ಕೆ ಪ್ರಯತ್ನ ಮಾಡಿದವರು, ಇವ್ರ ಜೊತೆಗೆ ಸಂಧಿ ಸಾಧ್ಯವಿಲ್ಲ ಅನ್ನೋದು ಪರಮಾತ್ಮನ ಕಣ್ಣೆದುರಿಗೆ ಬರಲಿ. ಪರಮಾತ್ಮ ಸರ್ವಜ್ಞ, ಎಲ್ಲ ಗೊತ್ತಿದೆ. ಆದರೆ ಭಕ್ತರ ಪ್ರಾರ್ಥನೆ ಮಾಡ್ತಾನೆ, ಮನ್ನಿಸ್ತಾನೆ. ದ್ರೌಪದಿ ಹೇಳ್ತಾಳೆ, ನನ್ನ ಅಪಮಾನದ ಬೆಂಕಿ ನನ್ನ ಹೃದಯದಲ್ಲಿ ಯಾವಾಗಲೂ ಪ್ರಜ್ವಲಿತವಾಗಿದೆ ಅಂತ ತಿಳ್ಕೊಂಡ. ಹೌದು, ತತ್ವಜ್ಞಾನ ಯಾವಾಗ ಅಪಾರ್ಥ ಮಾಡ್ತಾರೆ ಆಗ ತತ್ವಜ್ಞಾನಕ್ಕೆ ಬಹಳ ತ್ರಾಸಾಗ್ತದೆ. ಆ ವೇದದಲ್ಲಿರ್ತಕ್ಕಂಥ ಜ್ಞಾನ ಯಾವಾಗ ಇತಿಹಾಸ ಪುರಾಣ ಇತ್ಯಾದಿಗಳ ಸಹಾಯವಿಲ್ಲದೆ, ಬ್ರಹ್ಮಸೂತ್ರದ ಸಹಾಯವಿಲ್ಲದೆ ಯಾವಾಗ ವೇದಕ್ಕೆ ಅರ್ಥ ನಮ್ಮ ಮನಸ್ಸಿಗೆ ಬಂದಾಗ ಅರ್ಥ ಹಚ್ಚಲಿಕ್ಕೆ ಹೋಗ್ತಾರೆ, ಆಗ ಅವಳಲ್ಲಿ ಆ ಸಿಟ್ಟು ದುಃಖ ಮಿಶ್ರಿತವಾಗಿರ್ತಕ್ಕಂಥ ಅಗ್ನಿ ಪ್ರಜ್ವಲಿತವಾಗ್ತದೆ. ಈ ಮಾತನ್ನು ವೇದ ಮಾತು ಹೇಳ್ತಾಳೆ. ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬೃಂಹಯೇತ್. ಆದರೆ ಇತಿಹಾಸ ಪುರಾಣದ ಜ್ಞಾನವಿಲ್ಲದೆ ಯಾವಾಗ ನನಗೆ ಅರ್ಥ ಹಚ್ಚಲಿಕ್ಕೆ ಹೋಗ್ತಾರೆ, ಮಾಮಯಂ ಪ್ರಚಲಿಷ್ಯತಿ, ಆಗ ಇವರು ನನ್ನ ಅಪಾರ್ಥ ಮಾಡ್ತಾರಲ್ಲ ಅಂತ ತಿಳ್ಕೊಂಡಂಥೇಳಿ ಅವರ ವಿಷಯದಲ್ಲಿ ನನ್ನ ದ್ವೇಷಾಗ್ನಿ ಯಾವಾಗಲೂ ಪ್ರಜ್ವಲಿತವಾಗ್ತದೆ. ಅದಕ್ಕೋಸ್ಕರ ಆ ವೇದ ಮಾತೆಗೆ ಸರಿಯಾಗಿ ಸುರಕ್ಷಿತವಾಗಿರ್ತಕ್ಕಂಥ ಮಾಡೋದಕ್ಕೋಸ್ಕರವೇ ಕಾಲದಲ್ಲಿ ದೇವತೆಗಳು, ವಾಯುದೇವರು ಇತ್ಯಾದಿಗಳು ಪುನಃ ಅವತಾರವನ್ನು ತೆಗೆದುಕೊಳ್ತಾ ಇರ್ತಾರೆ. ಆದ್ದರಿಂದಾಗಿ ಇತಿಹಾಸ ಪುರಾಣವಿಲ್ಲದೆ, ಸರಿಯಾಗಿರ್ತಕ್ಕಂಥ ವಿವೇಚನೆ ಇಲ್ಲದೆ ಮೇಲಿನ ಶಬ್ದವನ್ನು ಇಟ್ಟುಕೊಂಡು ಅರ್ಥ ಹಚ್ಚಲಿಕ್ಕೆ ಹೋಗ್ತಕ್ಕಂಥ ಆ ವೇದಕ್ಕೆ ಅರ್ಥ ಹಚ್ಚಲಿಕ್ಕೆ ಏನು ಪ್ರಯತ್ನ ಮಾಡ್ತಾರೆ, ಅಂಥವ್ರನ್ನು ನೋಡಿದರೆ ನನ್ನ ಮೈ ಉರಿತದೆ ಅಂತೇಳಿ ವೇದವಾಣಿಯನ್ನು ಹೇಳ್ತಾ ಇದ್ದಾಳೆ. ವೇದವಾಣಿ ಅಂದರೂ ಒಂದೇ, ಸರ್ವವಿದ್ಯಾ ಅಂತಂದ್ರು ಒಂದೇ, ಸಮ್ಯಕ್ ಜ್ಞಾನ ಅಂತಂದ್ರು ಒಂದೇ. ದ್ರೌಪದಿ, ಪಾಂಚಾಲಿ, ಆನಂತರ ಅಗ್ನಿಪುತ್ರಿ, ಇವೆಲ್ಲ ಬೇರೆ ಬೇರೆ ಹೆಸರೊಳಗಿದೆಯಲ್ಲ, ಅದೇ ರೀತಿಯಾಗಿ
ಇನ್ನು ತನ್ನ ವಾಣಿಗೆ ಅಪಮಾನ ಮಾಡಲಿಕ್ಕೆ ಪರಮಾತ್ಮ ಬಿಡ್ತಾನೆ. ತನ್ನ ವಾಣಿಯನ್ನು ಅಪಾರ್ಥ ಮಾಡಲು ಪ್ರಯತ್ನ ಮಾಡಿದಂಥವರು ಅಂತಂದರೆ ಭಗವಂತನ ವಾಣಿಯನ್ನು ಅಪಮಾನ ಮಾಡಲಿಕ್ಕೆ ಪ್ರಯತ್ನ ಮಾಡಿದವರು ಅಂತ ಅರ್ಥ. ಆಗ ಪರಮಾತ್ಮ ಅನಂತ ವಸ್ತ್ರ ಕೊಡ್ತಾನೆ. ನಿಮಗೆ ಗೊತ್ತಿದ್ದು ಕೇವಲ ಕೆಲವು ವೇದ ಭಾಗ ಮಾತ್ರ, ಆದರೆ ಅನಂತ ವೇದವಿದೆ, ಅನಂತ ವಸ್ತ್ರ, ಅನಂತ ವೇದಗಳಿವೆ. ಈ ಮಾತನ್ನು, ನೀವು ಹೇಳಿದ ಮಾತನ್ನು ಖಂಡನೆ ಮಾಡೋದಕ್ಕೋಸ್ಕರ ಅನಂತ ಸಂಖ್ಯೆ ಪ್ರಮಾಣಗಳಿವೆ. ಇದೇ ಭಗವಂತ ಕೊಟ್ಟಿರ್ತಕ್ಕಂತಹ ಅಕ್ಷಯ ಸೀರೆಗಳ ಸಂತಾನ. ನೂರಾರು ಸೀರೆಗಳು, ಸಾವಿರಾರು ಸೀರೆಗಳು, ಅನಂತ ವೇದ. ಮುಂದೆ ಈ ವೇದಗಳನ್ನು ಧಾರಣ ಮಾಡಲಿಕ್ಕೆ ಅಸಮರ್ಥರಾಗ್ತಾರೆ ಅಂತ ಹೇಳಿ ವೇದವ್ಯಾಸ ದೇವರು ಅದನ್ನು ಸಂಕ್ಷೇಪ ಮಾಡ್ತಾರೆ, ವಿಭಾಗ ಮಾಡಿ ನಮಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ದರಿಂದಾಗಿ ಜಗತ್ತಿನಲ್ಲಿ ಏನು ಬೇಕಾದಾಗಬಹುದು, ಆಗೋದಿಲ್ಲ. ಹಿಮಾಲಯ ಕಳಚಿ ಬೀಳೋದಿಲ್ಲ, ಪೃಥ್ವಿ ನೂರಾರು ಭಾಗ ವಿಭಕ್ತವಾಗೋದಿಲ್ಲ. ಪ್ರಳಯ ಕಾಲದಲ್ಲಾದರೆ ಆಗ್ಬೋದು. ಆದರೆ ಎಂದಿಗೂ ವೇದದ ತತ್ವಜ್ಞಾನ ಶುದ್ಧವಾಗಿಯೇ ಉಳಿತದೆ. ಇದು ಭಗವಂತನ ಪ್ರತಿಜ್ಞೆ. ಚಲೇದ್ದೇಮವಾನ್ ಶೈಲೋ ಮೇದಿನಿ ಶತದಾ ಫಲೇತ್ ದೇವಪತೇಚ್ಛ ಸನಕ್ಷತ್ರ ನಮೇ ಮೋಹಂ ವಚೋ ಭವೇತ್. ವೇದವಾಣಿ ನನ್ನ ಮಾತು ದ್ರೌಪದಿ, ಎಲೆ ವೇದಾಭಿಮಾನಿನಿ ಲಕ್ಷ್ಮಿ, ಇದು ನನ್ನ ಮಾತು. ನನ್ನ ಮಾತು ಎಂದಿಗೂ ಅಜ್ಞಾನ ವಿಪರೀತ ಜ್ಞಾನಕ್ಕೆ ಸೋಲೋದಿಲ್ಲ, ಅವುಗಳ ವಿನಾಶವನ್ನು ಮಾಡ್ತದೆ. ನನ್ನ ಮಾತು ಯಾವಾಗಲೂ ಸತ್ಯ ಸಂತತವಾಗಿರ್ತದೆ. ನನ್ನ ಮಾತೇ ದ್ರೌಪದಿ ಅಂತನ್ನುವ ಒಂದು ಅದ್ಭುತವಾಗಿರ್ತಕ್ಕಂಥ ಚಿಂತನೆ ಕೃಷ್ಣ ದ್ರೌಪದಿಯ ಸಂವಾದದಲ್ಲಿ, ಯುದ್ಧದ ಆರಂಭದಲ್ಲಿ ಇದನ್ನು ನೋಡಲಿಕ್ಕೆ ಸಿಗ್ತದೆ. ಇನ್ನು ಯುದ್ಧಾನಂತರದಲ್ಲಿರುವ ದ್ರೌಪದಿ, ಅದರ ತತ್ವಜ್ಞಾನ ಏನು ಯಥಾಶಕ್ತಿಯಾಗಿ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥ ನಾಶನ ರೋಗಾನ್ಮೇ ನಾಶಯ ಶೇಷಾನ್ ಆಶು ಧನ್ವಂತರೇ ಹರೇ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ. ಅಕ್ಷರೋ ಯೋಜನ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾಧಿಕಂ. ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡಲಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣ.